ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಮಧ್ಯೆ ಮೈತ್ರಿ ಅನುಮಾನ. ಮೋದಿಯನ್ನು ಮಣಿಸುವ ಉತ್ಸಾಹದಲ್ಲಿದ್ದ INDIA ಒಕ್ಕೂಟಕ್ಕೆ ಭಾರೀ ಹಿನ್ನಡೆ. ರಾಹುಲ್ ಗಾಂಧಿ ನ್ಯಾಯಯಾತ್ರೆ ಬರುವಾಗ ಕಾಂಗ್ರೆಸ್ ಜೊತೆ ಮೈತ್ರಿ ಸಾಧ್ಯ ಇಲ್ಲ ಎಂದು ಘೋಷಿಸಿದ ತೃಣಮೂಲ್ ಕಾಂಗ್ರೆಸ್ನ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, TMC ನಂತರ ಪಶ್ಚಿಮ ಬಂಗಾಳದಲ್ಲಿ TMC ಬೇಡ ಅಂತು, ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಬೇಡ ಅಂತು. ಪಂಜಾಬ್ನಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಎಂದ ಆಮ್ ಆದ್ಮಿ ಪಕ್ಷ. ದೆಹಲಿಯಲ್ಲೂ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಮಧ್ಯೆ ಮೈತ್ರಿ ಅನುಮಾನ. 7 ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಮಧ್ಯೆ ಸೀಟು ಹಂಚಿಕೆಯ ತಿಕ್ಕಾಟ. ಮಿತ್ರ ಪಕ್ಷಗಳಿಂದ ಹೆಚ್ಚು ಕ್ಷೇತ್ರ ಪಡೆಯಲು ಕಾಂಗ್ರೆಸ್ ಪ್ರಯತ್ನ. ಸಾಮರ್ಥ್ಯಕ್ಕಂತ ಕಾಂಗ್ರೆಸ್ ಹೆಚ್ಚು ಸ್ಥಾನ ಕೇಳುತ್ತಿದೆ ಎಂದ INDIA ಒಕ್ಕೂಟದ ಮಿತ್ರ ಪಕ್ಷಗಳು. ಮೋದಿಯನ್ನು ಮಣಿಸುವ ಉತ್ಸಾಹದಲ್ಲಿದ್ದ INDIA ಒಕ್ಕೂಟಕ್ಕೆ ಭಾರೀ ಹಿನ್ನಡೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಎಂದ ಮಮತಾ ಬ್ಯಾನರ್ಜಿ. ಬಂಗಾಳದಲ್ಲಿ ತೃಣಮೂಲ್ ಸ್ವತಂತ್ರ ಸ್ಪರ್ಧೆ ಎಂದು ಘೋಷಿಸಿದ ಮಮತಾ ಬ್ಯಾನರ್ಜಿ, ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂದ ಮಮತಾ ಬ್ಯಾನರ್ಜಿ. ಬಂಗಾಳದಲ್ಲಿ ಸ್ವತಂತ್ರ ಸ್ಪರ್ಧೆಗೆ ಮಮತಾ ನಿರ್ಧಾರ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. BJPಯಿಂದ MG ಮಹೇಶ್ ಅವರು, ನಟರಾಜಗೌಡರು ಕಾಂಗ್ರೆಸ್ನಿಂದ, ಗಂಗಾಧರ ಮೂರ್ತಿ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಕಾಂಗ್ರೆಸ್ ವಕ್ತಾರರ ಸ್ಟುಡಿಯೋದಲ್ಲಿ ಇದು ರಾಮ ಮಂದಿರಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ ಅನ್ನುವ ಕಾರಣಕ್ಕೆ ತುಂಬ ದಿನಗಳ ನಂತರ ಕಾಂಗ್ರೆಸ್ ವಕ್ತಾರರ ಸ್ಟುಡಿಯೋದಲ್ಲಿದ್ದಾರೆ. ನಟರಾಜಗೌಡರು, ನಿಮಗೊಂದು ಸ್ಪೆಷಲ್ ಸ್ವಾಗತ ಮತ್ತೊಮ್ಮೆ. ತುಂಬ ದಿನಗಳ ನಂತರ ತಾವು ನ್ಯೂಸ್ ಮಾಡ್ತಾ ಇದ್ದೀರಿ. ಇಲ್ಲಿವರೆಗೂ ಧಾರ್ಮಿಕ ಆಚರಣೆ ನಡೀತಾ ಇತ್ತು, ದೇವಸ್ಥಾನ ಆಗಿತ್ತು. ಇದು ಕೂಡ ದಿನ ಭಜನೆ ಮಾಡೋಕ್ಕಾಗಲ್ಲ. ಪೊಲಿಟಿಷಿಯನ್ ದಿನ ಭಜನೆ ಮಾಡೋಕ್ಕಾಗಲ್ಲ. ಬೇಡದ ಗಂಡ ನೀವು ಮೊಸರಲ್ಲಿ ಕಲ್ಲಂತೆ. ದಿನ ಭಜನೆ ಪೊಲಿಟಿಷಿಯನ್ಸ್ ದಿನ ಭಜನೆ ಮಾಡಬಾರ್ದು. ಈಗ ಮಾಡೋಣ, ರಾಮ ಮಂದಿರದೇ ಮಾಡೋಣ. ಹೆಂಗೆ ಅಲ್ಲ, ಮಾಡೋಣ. ದಿನ ಭಜನೆ ಮಾಡಬಾರ್ದು, ರಾಮ ಮಂದಿರದೇ ಮಾಡೋಣ. ಹೆಂಗೆ ಅಂತ ಸಿದ್ದರಾಮಯ್ಯ ಜೈ ಶ್ರೀ ರಾಮ್ ಅಂದಮೇಲೆ ಮಾಡ್ಬೋದು. ಹೌದಲ್ವಾ? ಅಲ್ಲ, ದಿನ ಮಾಡೋಕ್ಕಾಗಲ್ಲ ಅಂತ. ರಾಜಕಾರಣಿಗಳು ಅಭಿವೃದ್ಧಿ ಕೆಲಸ ಮಾಡಬೇಕು, ಪೊಲಿಟಿಕ್ಸ್ ಮಾಡಬೇಕು. ಎಸ್ ಪ್ರಶಾಂತ್, ಏನು ವಾಟ್ ಈಸ್ ದ ಫ್ಯೂಚರ್ ಆಫ್ INDIA? ನೋಡಿ ಅಜಿತ್, ಇದು ನಿರೀಕ್ಷಿತ ಇತ್ತು. ಯಾವಾಗ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಉತ್ತರದ 3 ರಾಜ್ಯಗಳನ್ನು ಕಳೆದುಕೊಳ್ತೋ, ನನಗನ್ಸುತ್ತೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಸಿಕ್ಕ ಒಂದು ವರ್ಟಿಕಲ್ ಮೊಬಿಲಿಟಿ ಏನಿತ್ತು ಅದು ಸ್ಮ್ಯಾಶ್ ಆಗೋಯಿತು. ಮೊದಲನೇ ಕಾರಣ. ಓಕೆ. ಎರಡನೇ ಕಾರಣ ನನಗನ್ಸುತ್ತೆ ಮಮತಾ ಮತ್ತು ಅರವಿಂದ್ ಕೇಜ್ರಿವಾಲ್ರಿಗೆ ಚೆನ್ನಾಗಿ ಗೊತ್ತಿತ್ತು ಕಾಂಗ್ರೆಸ್ ಜೊತೆ ಸೀಟ್ ಹಂಚಿಕೆ ಸಾಧ್ಯ ಇಲ್ಲ ಅಂತ. ಓಕೆ. ಆದರೂ ಕೂಡ ಮೈತ್ರಿ ಯಾಕೆ ಮಾಡಿಕೊಂಡ್ರು ಅನ್ನುವ ಪ್ರಶ್ನೆ ಬರುತ್ತೆ. ಹೌದು, ಯಾಕೆ ಮೈತ್ರಿ ಮೈತ್ರಿ ಮಾಡ್ಕೊಳ್ತೀವಿ ಅನ್ನುವ ಕಾರಣದಿಂದ ಒಂದು 3-4 ಸಭೆಗಳಲ್ಲಿ ಬಂದು ಭಾಗವಹಿಸಿದ್ರು ಅಂತಂದರೆ, ಒಂದು ವೇಳೆ ಮಾತುಕತೆಗಿಂತ ಮುಂಚೆಯೇ ದೂರ ಉಳಿದ್ರೆ ನೀವು BJPಯ B ಟೀಮ್ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಮುಸ್ಲಿಂ ಮತದಾರರಲ್ಲಿ ಒಂದು ದ್ವಂದ್ವ ಶುರು ಆಗುತ್ತೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ 9,12,00,000 ಜನಸಂಖ್ಯೆ ಮತದಾರರಿದೆ. 27.2% ಮುಸ್ಲಿಂ ವೋಟ್ಸ್ ಇವೆ. ಅಂದರೆ ನೀವು ಕೆಲವೊಂದು 27 ಎವ್ರೇಜ್ ಅಂದರೆ ಏನು, ಕೆಲವೊಂದು ಕ್ಷೇತ್ರಗಳಲ್ಲಿ 35, 38, 40%ವರೆಗೆ ಮುಸ್ಲಿಂ ಮತಗಳಿವೆ. ಹೀಗಾಗಿ ಮೊದಲೇ ಕಾಂಗ್ರೆಸ್ಸಿಂದ ದೂರ ಇದ್ದು ಮುಸ್ಲಿಂ ಮತಗಳನ್ನು ಕಳ್ಕೊಳ್ಳಿಕ್ಕೆ ಮಮತಾ ತಯಾರಿರಲ್ಲ. ಅಂದರೆ ಪರ್ಸೆಪ್ಷನ್ ವೈಸ್ ಹೇಳ್ತಾರೆ. ಕರೆಕ್ಟ್. ಕಾಂಗ್ರೆಸ್ ಕೈಯಲ್ಲೇನು ಮುಸ್ಲಿಂ ಮತಗಳಲ್ಲಿ ಇಲ್ಲ, ಆದರೆ ನೀವು BJPಗೆ ಸಹಾಯ ಮಾಡಲಿಕ್ಕೆ ಕಾಂಗ್ರೆಸ್ಸಿಂದ ದೂರ ಉಳಿತಿದ್ದೀರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಮಮತಾ ತಯಾರಿರಲಿಲ್ಲ.
ಅವರು ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಹೆಸರನ್ನು ಹೇಳಿದರು ಆವಾಗಲೇ ಸ್ಪಷ್ಟ ಇತ್ತು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಬಹಳ ದೂರ ಸ್ಪಾಯ್ಲರ್ ಗೇಮ್ ಅಂತ ಬಹಳ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದಂತೂ ಸ್ಪಷ್ಟವಾಗ್ತಾ ಇತ್ತು. ಅದು ಇವತ್ತು ರಾಹುಲ್ ಗಾಂಧಿ ನ್ಯಾಯಯಾತ್ರೆಯ ಮೂಲಕ ಬಂಗಾಳಕ್ಕೆ ಕಾಲಿಡುವ ಸಂದರ್ಭದಲ್ಲೇ ಮಮತಾ ಬ್ಯಾನರ್ಜಿಯ ಮೈತ್ರಿ ಮುರಿದು ಬಿದ್ದಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಎಲ್ಲಿ ಮಾತುಕತೆ ನಡೆದಿತ್ತು ಅನ್ನೋದೇ ಸ್ಪಷ್ಟ ಇಲ್ಲ. ಇವರು 10 ಕೇಳಿದ್ರು, 12 ಕೇಳಿದ್ರು, ಅಷ್ಟರ ಮಟ್ಟಿಗೆ ಮಾತುಕತೆ ಹೋಗಿದ್ದರ ಬಗ್ಗೆ ಕೂಡ ಚರ್ಚೆ ಇಲ್ಲ. ಆದರೆ ಮ್ಯಾಕ್ರೋ ಲೆವೆಲಲ್ಲಿ ಮತ್ತು ಇವತ್ತು ಅವ್ರು ಮಾತಾಡುವಾಗಲೂ ನಾವು ಪ್ರಸ್ತಾವನೆ ಕಳಿಸಿದ್ವಿ, ಅದು ಒಪ್ಪಿಗೆ ಆಗಲಿಲ್ಲ. ನಾವು ಏನು ಪ್ರಸ್ತಾವನೆ ಅಂತ ಯಾರಿಗೂ ಗೊತ್ತಿಲ್ಲ. 2 ಸೀಟ್ಗಳನ್ನು ಕೊಡ್ಲಿಕ್ಕೆ ಮಮತಾ ತಯಾರಿದ್ರು, ಆದರೆ CPM ಜೊತೆ ಹೋಗ್ಲಿಕ್ಕೆ ಮಮತಾ ತಯಾರಿರಲಿಲ್ಲ. CPM ಜೊತೆ ಹೋರಾಟ ಮಾಡಿಯೇ ಮಮತಾ ಮುಖ್ಯಮಂತ್ರಿ ಆಗಿತ್ತು. ಹೀಗಾಗಿ CPMನ್ನು ಮತ್ತು ಕಾಂಗ್ರೆಸ್ಗೆ 10 ಸೀಟೋ 12 ಸೀಟೋ ಕೊಟ್ಟು ಪುನರ್ ಪ್ರತಿಷ್ಠಾಪನೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ಇರಲ್ಲ. ಅಂದರೆ ಏನಾಗುತ್ತೆ, ಲೋಕಸಭಾ ಚುನಾವಣೆಯಲ್ಲಿ ನೀವು ದಿಲ್ಲಿಯಲ್ಲಿ ಕುಳಿತುಕೊಂಡು ಮೋದಿಯನ್ನು ಮಣಿಸ್ಬೇಕು, ಸರಿ ಇದೆ. ಆದರೆ ಅಲ್ಲಿ ಅವರ ಸಿಂಹಾಸನಕ್ಕೂ ಕೂಡ ಅಕ್ಕಪಕ್ಕ ಚೇರ್ಗಳನ್ನು ಹಾಕುವ ಸ್ಥಿತಿಯಲ್ಲಿ ಅವರು ಇರಲ್ಲ. ಇವತ್ತು ಬಿಡಿ, ಇವತ್ತು ಯಾವುದೇ ರಾಜಕಾರಣಿ ಇಲ್ಲ, ಮೋದಿಯವರಿಂದ ಹಿಡಿದು ಯಾರೂ ಕೂಡ ಅಕ್ಕಪಕ್ಕದಲ್ಲಿ ಯಾರನ್ನೂ ಕುಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಹಾಗಿರುವಾಗ ನನಗನ್ಸುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 10 ಸೀಟ್ ಬಿಟ್ಟುಕೊಟ್ಟು ನೀವು ವಿಧಾನಸಭಾ ಚುನಾವಣೆಯಲ್ಲಿ ಏನು ಪರಿಸ್ಥಿತಿ ಆಗ್ಬೋದು, ಅದಿರುತ್ತೆ. ಕೇಜ್ರಿವಾಲ್ರಿಗೂ ಕೂಡ ನೋಡಿ, ಪಂಜಾಬ್ನಲ್ಲಿ ಫೈಟ್ ಇರ್ತಕ್ಕಂಥದ್ದು ಇಟ್ಸ್ ಬಿಟ್ವೀನ್ ಆಮ್ ಆದ್ಮಿ ಪಾರ್ಟಿ ಆ್ಯಂಡ್ ಕಾಂಗ್ರೆಸ್. ಅಕಾಲಿದಳ BJP ಈಗ ಪಿಕಪ್ ಆಗ್ತಾ ಇದೆ. ಆದರೆ ಆ ಮೇನ್ ಕಂಟೆಂಡರ್ಸ್ ಇರೋದು ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್. ಅವ್ರ ಮಧ್ಯೆ 13 ಸೀಟ್ಗಳಲ್ಲಿ ಮೈತ್ರಿ ಹೇಗಾಗತ್ತೆ? ಅಂದರೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಸನ್ನು ಗಟ್ಟಿ ಮಾಡದಂತೆ, ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷವನ್ನು ಗಟ್ಟಿ ಮಾಡದಂತೆ ಲೋಕಸಭಾ ಚುನಾವಣೆಗೆ ಸರಿ, ವಿಧಾನಸಭಾ ಚುನಾವಣೆಗೆ ಅದನ್ನು ಹೆಂಗೆ ತೆಗೆದುಕೊಂಡು ಹೋಗೋದು, ಅದು ಪ್ರಶ್ನೆ. ದಿಲ್ಲಿಯಲ್ಲೂ ಕೂಡ 7 ಸೀಟ್ಗಳಿವೆ. ಕಾಂಗ್ರೆಸ್ ಮುಗದೇ ಬಿಟ್ಟಿದೆ ದಿಲ್ಲಿಯಲ್ಲಿ. 2011ರ 2013ರ ಚುನಾವಣೆಯಲ್ಲಿ 13-14ರ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಅಲ್ಲಿ ಗೆದ್ದ ನಂತರ ದಿಲ್ಲಿಯಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಏನಿದೆ? ಯಾಕೆ ಮೈತ್ರಿ ಮಾಡ್ಕೊಳ್ತಾರೆ? ಯಾಕೆ ಸೀಟನ್ನು ಬಿಟ್ಟುಕೊಡ್ತಾರೆ? ನನಗನ್ಸುತ್ತೆ ನೋಡಿ ಅಜಿತ್, ನಾವು ಸಂಜೆ ಕೂಡ ಇದರ ಬಗ್ಗೆ ಮಾತನಾಡಿದ್ವಿ. ಬಿಹಾರ್, ಮಹಾರಾಷ್ಟ್ರ, ತಮಿಳುನಾಡು, ಅಸ್ಸಾಂನಲ್ಲಿ ಬದ್ರುದ್ದೀನ್ ಅಜ್ಮಲ್ ಬಿಟ್ಟರೆ ಉಳಿದವ್ರ ಜೊತೆ ಮೈತ್ರಿ ಮಾತುಕತೆ ಕಷ್ಟದಲ್ಲಿ ಸಾಗುತ್ತೆ. ಎಲ್ಲೆಲ್ಲಿ? ಬಿಹಾರ, ಮಹಾರಾಷ್ಟ್ರ, ತಮಿಳುನಾಡು, ಅಸ್ಸಾಂ. ಇಲ್ಲಿ ಮೈತ್ರಿ ಆಗ್ಬೋದು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಈಗ 3 ಪಕ್ಷಗಳಿವೆ, ಅಲ್ಲಿ ಅನಿವಾರ್ಯತೆ ಇದೆ. ಬಿಹಾರದಲ್ಲಿ ಲಾಲು ಮತ್ತು ಕಾಂಗ್ರೆಸ್ ಒಟ್ಟಿಗಿರ್ತಾರೆ. ನಿತೀಶ್ ಕೊನೆಯ ಗಳಿಗೆವರೆಗೆ ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಅನೇಕ ಚರ್ಚೆಗಳಿವೆ. ಅಂದರೆ ಇವತ್ತು ನೋಡಿ, ಇವತ್ತು ಅವ್ರು ಮೋದಿಗೆ ಧನ್ಯವಾದಗಳನ್ನು ಹೇಳಿದರು. ಈ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಸಿಕ್ತು. ಇದು ಕೊನೆಯ ಗಳಿಗೆಯವರೆಗೂ ಕೂಡ. ಆಮೇಲೆ ಅನೇಕ ಬಾರಿ ಅಜಿತ್ ಏನಾಗುತ್ತೆ, ಇವೆಲ್ಲವೂ ಕೂಡ ಪ್ರಾಕ್ಟಿಕಲ್ ಸಂಗತಿಗಳು. ನೀವು ದೂರದಿಂದ ಬೆಟ್ಟದಿಂದ ಕುಳಿತುಕೊಂಡು ನೋಡಿದರೆ ಏನು ಕಾಣ್ತಾ ಇದೆ? ಕಾಂಗ್ರೆಸ್ ಈಸ್ ನಾಟ್ ಗೆಟಿಂಗ್ ಮೊಮೆಂಟಮ್. ಸೊ ವೈ ಪೀಪಲ್ ವಿಲ್ ಬಿ ವಿತ್ ಕಾಂಗ್ರೆಸ್ ಅನ್ನೋ ವ್ಯಕ್ತಿಗೆ ಹೆಂಗೋ, ಸಂಘಟನೆಗೂ ಹಾಗೆ, ರಾಜಕೀಯ ಪಕ್ಷಕ್ಕೂ ಹಾಗೆ. ಕಷ್ಟದಲ್ಲಿದ್ದಾಗ ಜನ ಜೊತೆಗೆ ಬರೋಲ್ಲ. ಸರಿ ಇದ್ದರೆ ಪರಿನೆಂಟರು ಅಂತ. ಸರಿ ಇಲ್ಲ ಕಾಂಗ್ರೆಸ್ನ ಪರಿಸ್ಥಿತಿ. ಅಂದರೆ ಈ 5 ಸ್ಟೇಟ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಅಜಿತ್. ಒಂದು ವೇಳೆ ಕಾಂಗ್ರೆಸ್ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ, ತೆಲಂಗಾಣ 3 ಗೆದ್ದಿತ್ತು ಅಂತ ಅಂದ್ಕೊಳ್ಳೋಣ. ನೀವಿವತ್ತು ಈ ರಾಮ ಮಂದಿರದ ಯುಫೋರಿಯಾ ಎಲ್ಲ ಸಂಗತಿಗಳು ಕೂಡ ಬದಲಾದ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದ್ವಿ. ಇವತ್ತು ನಾವು ನಿನ್ನೆನೂ ಮಾತಾಡಿದ್ವಿ, ರಾಮ ಮಂದಿರದ ಉದ್ಘಾಟನೆಯಲ್ಲಿ BJP ಒಂದು 30% ಪ್ರಚಾರವನ್ನೇ ಮುಗಿಸಾಕ್ತು. ನಿಮ್ಗೇನು ಕ್ಯಾಚಿಂಗ್ ಟೈಮ್ ತಾನೇ? ಅದನ್ನೇ BJP 15-16 ದಿನಗಳಿಂದ ಬೇಕೋ ಬೇಡವೋ ಸಿಗ್ತಾ ಇದೆ. ಕಾಂಗ್ರೆಸ್ ಅದನ್ನು ಬಹಿಷ್ಕಾರ ಹಾಕೊಂಡು ಕುಳಿತು. ಹೀಗಾಗಿ ನನಗನ್ಸುತ್ತೆ ಕಾಂಗ್ರೆಸ್ ಗಟ್ಟಿಯಾಗದೆ ಈ INDA ಒಕ್ಕೂಟ, ಮೈತ್ರಿಕೂಟ ಇವೆ. ಕಾಂಗ್ರೆಸ್ 100 ದಾಟ್ತಾ ಇದೆ ಅನ್ನುವ ಸಂದೇಶ ಹೋಗಲಿ, ಮಿತ್ರರು ದಡದಡನೆ ಓಡಬರ್ತಾರೆ. ಅಲ್ಲ, ನಾನು ಅನ್ಕೊಂಡಿದ್ದೆ ಒಂದು ಮೈತ್ರಿ ಗಟ್ಟಿ ಆಗೋದಕ್ಕೆ ಕಾರಣ ಕಾಮನ್ ಪರ್ಪಸ್ ಅಂತ. ಇಲ್ಲಿ ಕಾಮನ್ ಪರ್ಪಸ್ ಇದೆಯಪ್ಪ, ಮೋದಿನ ಸೋಲಿಸಬೇಕು, BJPನ ಸೋಲಿಸಬೇಕು. ಕಾಮನ್ ಪರ್ಪಸ್ ಇದ್ದಾಗಲೂ ಮೈತ್ರಿ ಗಟ್ಟಿ. ಕಾಂಗ್ರೆಸ್ ಏನು ಕೊಡ್ತಾ ಇದೆ ಆ ಕಾಮನ್ ಪರ್ಪಸ್ಗೆ? ಓಕೆ, ಈಗ JDS ಇವತ್ತು ಗಂಗಾಧರ ಮೂರ್ತಿಯವರಿದ್ದಾರೆ. JDSನ ವಕ್ತಾರರು BJPಯನ್ನು ಹೊಗಳ್ತಾರೆ. ದೇವೇಗೌಡರು ಮೋದಿಯನ್ನು ದೈವಾಂಶ ಸಂಭೂತ ಅಂತಾರೆ. ಕುಟುಂಬರು ಎಲ್ಲರೂ ಹೋಗಿ ಅಯೋಧ್ಯೆಯಲ್ಲಿ ಕುಳಿತುಕೊಳ್ತಾರೆ. ಪೊಲಿಟಿಕಲ್ ದೃಷ್ಟಿಕೋನ ಇಲ್ಲದೆ ಹೋಗ್ತಾರ? ಯಾಕೆ ಹೋಗ್ತಿದ್ದಾರೆ? ಮೋದಿಯಿಂದ ಓಟ್ ಬರ್ತವೆ ಅನ್ನುವ ಕಾರಣಕ್ಕೋಸ್ಕರ. ಮೋದಿ ಜೊತೆಗಿದ್ರೆ
ನಮ್ಮ ಸಣ್ಣ ದೋಣಿನೂ ದಡ ಸೇರಿಸ್ಬೋದು. ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಮಾತಾಡೋಣ. ಕರೆಕ್ಟ್. ಈಗ ಕಾಂಗ್ರೆಸ್ ಜೊತೆಗಿದ್ರೆ ನಮ್ಮ ದಡ ನಮ್ಮ ಕರ್ನಾಟಕದಲ್ಲಿ ಸೇರುತ್ತಪ್ಪ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಟ್ಟಿ ಇದೆ. ಹಾಗೆ ನೀವು ತೆಲಂಗಾಣದಲ್ಲಿ ಈಗ ಗಟ್ಟಿಯಾಗಿದೆ. ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಎಷ್ಟಿದೆ? ಮಹಾರಾಷ್ಟ್ರ 3 ಪಾರ್ಟಿಯಲ್ಲಿ 1 ಪಾರ್ಟಿ ಅದು ನಾಂದೇಡದಲ್ಲಿ ಅಶೋಕ್ ಚವ್ಹಾಣ್ ಒಂದು ಸಲ ಗೆದ್ದಿದ್ದು ಬಿಟ್ಟರೆ ಕಾಂಗ್ರೆಸ್ಸಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂಬೈಯ ಅಷ್ಟು ಸೀಟ್ಗಳನ್ನು ಕಾಂಗ್ರೆಸ್ ಕಳೆದುಕೊಳ್ತು 2 ಬಾರಿ. ಗುಜರಾತ್ನಲ್ಲಿ ನಿಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಎಷ್ಟಿದೆ? ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ್ 3 ರಾಜ್ಯಗಳಲ್ಲಿ ನೀವು ಸೋತ್ರಿ. ಲೋಕಸಭಾ ನೀವು ಗೆದ್ದರೂ ಲೋಕಸಭಾ ಚುನಾವಣೆಗೆ ಗೆಲ್ಲೋದು ಕಷ್ಟ ಅಂತ ವಿಶ್ಲೇಷಣೆಕಾರರು ಹೇಳ್ತಾ ಇದ್ರು. ನೀವು ವಿಧಾನಸಭೆಯನ್ನೇ ಸೋತು ಬಿಟ್ರಿ. ದಿಲ್ಲಿ ಯು ಡೋಂಟ್ ಹ್ಯಾವ್ ಎನಿ, ಅಂದರೆ ನಿಮಗೆ ಬಿ ಜೆ ಪಿ ಆಮ್ ಆದ್ಮಿ ನಡುವೆ ಸ್ಟ್ಯಾಂಡಿಂಗ್ ಏನಿದೆ? ಪಂಜಾಬ್ನಲ್ಲಿ ಒಂದು ಪ್ರಯೋಗದ ನಂತರ ಸಿದ್ದು ಜೈಲ್ಗೆ ಹೋದರು, ಅನಾರೋಗ್ಯ ಪೀಡಿತರಾದರು, ನಂತರ ಚರಣ್ಜಿತ್ ಸಿಂಗ್ ಚನ್ನಿ ಕೆನಡಾಗೆ ಹೋಗಿ ಕೂತ್ಕೊಂಡ್ರು. ನಿಮ್ಮ ನಾಯಕತ್ವ ಎಷ್ಟಿದೆ ಅಲ್ಲಿ? ಹರಿಯಾಣದಲ್ಲೊಂದು ಭೂಪಿಂದರ್ ಸಿಂಗ್ ಹುಡ್ಡಾ ಮತ್ತು ಅವರ ಮಗ ಅವ್ರದ್ದೊಂದು ನಾಯಕತ್ವ ಇದೆ. ಆ ಜಾಟ್ ವೋಟ್ಗಳನ್ನು ವಾಪಸ್ ತೆಗೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಿ ಈಸ್ ಗಿವಿಂಗ್ ಗುಡ್ ಫೈಟ್ ಟು BJP. ನಿಮಗೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡಿಂಗ್ ಏನಿದೆ? 1 ಸೀಟು ಶಾಸಕ ಸ್ಥಾನ. ಹೌದಪ್ಪ, ನೀವು ಸ್ಟ್ರಾಟರ್ಜಿ ಏನಿದೆ ನಿಮಗೆ? ಹೌದಪ್ಪ, ನೀವೇನೋ ವಾಪಸ್ ಬರ್ತಾ ಇದ್ದೀರಿ. ಯಾಕೆ ಅಖಿಲೇಶ್ ಯಾದವ್ ನಿಮಗೆ ಅಖಿಲೇಶ್ ಯಾದವ್ ಬೆನ್ನ ಮೇಲೆ ಹತ್ತೋದು ಅನಿವಾರ್ಯ ಇದೆ? ಅಖಿಲೇಶ್ ಯಾದವ್ ನಿಮ್ಮ ಬೆನ್ನ ಮೇಲೆ ಅವಶ್ಯಕತೆ ಇಲ್ಲ. ಲಾಲು ಮತ್ತು ನಿತೀಶ್ರ ಬೆನ್ನೇರಿ ಹೋಗೋದು ನಿಮಗೆ ಅನಿವಾರ್ಯತೆ ಇದೆ. ಲಾಲುಗೆ ಒಂದೇನಿದೆ ಅಂದರೆ 2004 ಕೂಡ ಒಂದು ಮೈತ್ರಿಕೂಟ ಕಾಂಗ್ರೆಸ್ ಜೊತೆಗಿದೆ. ಅದನ್ನು ಕಳ್ಕೊಳ್ಬಾರ್ದು. ರಾಷ್ಟ್ರೀಯ ರಾಜಕಾರಣದಲ್ಲಿ ಅವ್ರಿಗೊಂದು ಸ್ಟ್ಯಾಂಡಿಂಗ್ ಇರುತ್ತೆ, ಒಪ್ಕೋತೀನಿ ನಾನು. ಎಸ್. ನೀವು ಉಳಿದ ರಾಜ್ಯಗಳಲ್ಲಿ ನೋಡಿ, ಒಡಿಸ್ಸಾ ಯು ಆರ್ ನೋವೇರ್, ಆಂಧ್ರ ನಿಮ್ಮ ಬಳಿ ಅಸ್ತಿತ್ವನೇ ಇಲ್ಲ, ಕೇರಳದಲ್ಲಿ CPM ಜೊತೆ ನೀವು, ಅಂದರೆ ನನಗೆ ಅರ್ಥ ಆಗಲ್ಲ ಅದು. CPMನ ಸ್ಟ್ರಾಟಜಿನೂ ಅರ್ಥ ಆಗಲ್ಲ, ಕಾಂಗ್ರೆಸ್ನ ಸ್ಟ್ರಾಟಜಿನೂ ಅರ್ಥ ಆಗಿಲ್ಲ. ಕರ್ನಾಟಕದಲ್ಲಿ BJP ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಂಗೆ ಅದು, ಕೇರಳದಲ್ಲಿ CPM ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ಳೋದು. ಹಾಗಿರುವಾಗ ನಿಮಗೆ ರಾಜ್ಯಗಳು ಎಷ್ಟು ಉಳಿದಿದೆ? ತಮಿಳುನಾಡಿನಲ್ಲಿ ಸ್ಟಾಲಿನ್ ಇಸ್ ಅ ಸೆಂಟ್ರಿಫ್ಯೂಗಲ್ ಫೋರ್ಸ್. ಹೌದು. ನೀವೇನಿದ್ರೂ ಬೆನ್ನ ಮೇಲೆ ಏರಿ ಹೋಗ್ತಕ್ಕಂಥ ಒಂದು ಶಕ್ತಿಯಾಗಿ ಉಳಿದಿದ್ದೀರಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಶಕ್ತಿವಂತರಾಗದೆ, ಯಾಕೆ ಮಮತಾ ಬ್ಯಾನರ್ಜಿ ನಿಮ್ಗೆ 10 ಸೀಟ್ ಬಿಟ್ಟು ಕೊಡ್ತಾರೆ? ಯಾಕೆ ಅರವಿಂದ್ ಕೇಜ್ರಿವಾಲ್ರ ಬಳಿ ಇರೋದೇ 13 + 7 20 ಸೀಟ್ಗಳು. 20ರಲ್ಲಿ ಅವ್ರು 10ರಿಂದ 12 ಗೆದ್ದರೆ ಅವ್ರಿಗೊಂದು ರಾಷ್ಟ್ರೀಯ ರಾಜಕಾರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಬನ್ನಿ ಅಪ್ಪ ಸಭೆಯಲ್ಲಿ ಭಾಗವಹಿಸಿ ಅಂತ ಕರೀತಾರೆ. 1-2 ಗೆದ್ದರೆ ಅವ್ರು ಯಾಕೆ ಕರೀತಾರೆ? ಅದರಲ್ಲೂ ಅವರು ನಿಮ್ಮ ಕಾಂಗ್ರೆಸ್ಸಿಗೆ ಯಾಕೆ ಸೀಟ್ ಬಿಟ್ಟು ಕೊಡ್ತಾರೆ? ಕರೆಕ್ಟ್. ಸೇಮ್ ವಿತ್ ಮಮತಾ ಬ್ಯಾನರ್ಜಿ. ಕಳೆದ ಬಾರಿ 22 ಗೆದ್ದಿದ್ರು 42ರಲ್ಲಿ. ಈ ಬಾರಿ ಅವ್ರಿಗನ್ನಿಸ್ತಾ ಇದೆ ನಾವು 30ರವರೆಗೆ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಯಾಕಂದರೆ BJP ಹ್ಯಾಸ್ ವೀಕೆಂಡ್ ಆಫ್ಟರ್ ಅಸೆಂಬ್ಲಿ ಎಲೆಕ್ಷನ್ಸ್. ಎಸ್. ಆಸಾಂನಲ್ಲೂ ಕೂಡ ಕಾಂಗ್ರೆಸ್ಗೊಂದು ಸ್ಟ್ಯಾಂಡಿಂಗ್ ನಿಶ್ಚಿತವಾಗಿದೆ. ಆದರೆ ಬದ್ರುದ್ದೀನ್ ಅಜ್ಮಲ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಮುಸ್ಲಿಂ ಮತಗಳ ಗಟ್ಟಿ ಮಾಡ್ಕೋಬೇಕು. ಆದರೆ ಅಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಟಕ್ಕರ್ ಕೊಡ್ತಾ ಇದ್ದಾರೆ. ಹೀಗಾಗಿ ಅಜ್ಮಲ್ಗೂ ಕಾಂಗ್ರೆಸ್ಗೂ ಅನಿವಾರ್ಯ ಇದೆ ಜೊತೆಗೆ ಬರೋದು. ಅದರ್ವೈಸ್ ಕಾಂಗ್ರೆಸ್ ಎಲ್ಲಿದೆ ಅಂತ ಮಿತ್ರ ಪಕ್ಷ ನಿರೀಕ್ಷಿತವಾಯಿತು. ಇಲ್ಲ, ನೀವು ಕಾಂಗ್ರೆಸ್ನ ಇತಿಹಾಸ ತಗೊಳ್ತಾ ಹೋದರೆ ಅವರು 1 ಸೈಡೆಡ್ 400-350 ಗೆದ್ದಂಥ ಸಂದರ್ಭಗಳು ಬಿಟ್ಟರೆ, ಅಲಯನ್ಸ್ ಪಾಲಿಟಿಕ್ಸ್ ಯಾವಾಗ ಬಂತೋ ಅವರು ತಾವು ಗೆದ್ದು ತಾವು ಅಧಿಕಾರನ ಪ್ರಧಾನಮಂತ್ರಿ ಸ್ಥಾನನೋ ಮತ್ತೊಂದು ಸ್ಥಾನ ಸಿಗುತ್ತೆ ಅನ್ನೋವಾಗ ಎಲ್ಲ ಪ್ರಾದೇಶಿಕ ಪಕ್ಷದ ನಾಯಕರನ್ನ, ಪ್ರಾದೇಶಿಕ ಪಕ್ಷಗಳ ನೇತೃತ್ವದ ಮೈತ್ರಿ ಇರಬೇಕು. ನೇತೃತ್ವದ ಮೈತ್ರಿ ಇದ್ದಾಗ ಅವರ ಶಕ್ತಿ ಅವಾಗ 100 ಮೇಲೆ 150, 175 ಗೆಲ್ತಿದ್ರು. ಆಗ ಒಂದು ಸ್ವಲ್ಪ ಕಾಂಗ್ರೆಸ್ ಶಕ್ತಿ ಚೆನ್ನಾಗಿತ್ತು. ಪ್ರಾದೇಶಿಕ ಪಕ್ಷಗಳನ್ನು ಜೊತೆಲಿಟ್ಕೊಂಡು ಅವ್ರನ್ನ ಯಾವಾಗ ಬೇಕೋ ಉಪಯೋಗಿಸ್ಕೊಳ್ಳೋದು, ಯಾವಾಗ ಬೇಕೋ ಒದಿಯೋದು, ಇದನ್ನು ಭಾಳ ಸಲ ಮಾಡ್ಕೊಂಬಂದಿದೆ. ಕಾಂಗ್ರೆಸ್ ಇತಿಹಾಸನೇ ಆಗಿದೆ. ಅವ್ರು ಯಾವಾಗ ಮೈತ್ರಿ ಪಕ್ಷಗಳ ಸರ್ಕಾರ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಅವ್ರ ಇತಿಹಾಸನೇ ಆಗಿದೆ. ನೀವು ಭಾಳ ಉದಾಹರಣೆಗಳು ಕೊಡ್ಬೋದು ನಾವು. ತಮಿಳ್ನಾಡಲ್ಲಿ ಒಂದು ಸಲ DMK ಜೊತೆ ಇದ್ದರು, ಆಮೇಲೆ ADMK ಜೊತೆನೂ ಇದ್ದರು. ಅದಾದಮೇಲೆ ಮತ್ತೆ ಇಬ್ಬರು ಕಿತ್ತಾಡ್ಕೊಂಡ್ರು. ಅದಾದಮೇಲೆ ನೀವು ಭಾಳಷ್ಟು ಸಲ ಲಲ್ಲೂ ಪ್ರಸಾದ್ ಯಾದವ್ನ ತಪ್ಕೊಂಡಿದ್ದಿದೆ, ಮುಲಾಯಂ ಸಿಂಗ್ ಯಾದವ್ನ ತಪ್ಕೊಂಡಿದ್ದು ಇದೆ. ಇದೆ ಟ್ರ್ಯಾಕ್ ರೆಕಾರ್ಡು. ಯಾರ್ದು? BJP ಅವ್ರದ್ದು ಇದೆ. ಇಲ್ಲ, ಒಂದು DMK ಅವರ ಮೈತ್ರಿ. BJPಗೂ ಕಾಂಗ್ರೆಸ್ಗೂ ವ್ಯತ್ಯಾಸ. ನಿತೀಶ್ ಕುಮಾರ್ ತಪ್ಕೋತಾರೆ ಒಂದ್ಸಲ, ನಿತೀಶ್ ಕುಮಾರ್. ಇಲ್ಲ, BJPಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಏನು ಅಂತಂದರೆ, ಕಾಂಗ್ರೆಸ್ ಪಾರ್ಟಿ ತನ್ನ ಅಧಿಕಾರ ಇದು ಸ್ವಲ್ಪ ಸ್ಟ್ರೆಂತ್ ಆಯಿತು ಪಾರ್ಟಿ. ಮೊನ್ನೆ ಕರ್ನಾಟಕ, ತೆಲಂಗಾಣ ಗೆದ್ದರು ಅಂದ ತಕ್ಷಣವೇ ಇಡೀ ಇಂಡಿಯಾನ ಕೂಟನೇ ನನ್ನ ಕೈಯಲ್ಲಿ ಇರಬೇಕು ಅನ್ನೋ ಥರ ದೊಡ್ಡಸ್ಗೆ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಭಾರತೀಯ ಜನತಾ ಪಾರ್ಟಿದು ಒಂದು ಸ್ಪೆಷಲ್ ಏನು ಅಂತಂದರೆ, ನಾನು ಭಾಳ ವರ್ಷಗಳಿಂದ ಹಿಂದೆದು ಹೇಳ್ಬಲ್ಲೆ, VP ಸಿಂಗ್ ಕಾಲದಿಂದ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ
18 ಸೀಟನ್ನು ಜನತಾದಳಕ್ಕೆ ಸಪೋರ್ಟ್ ಮಾಡಿದ ಸಂದರ್ಭದಲ್ಲಿ ಅನ್ಕಂಡೀಷನಲ್ ಹೊರಗಡೆಯಿಂದ ಸಪೋರ್ಟ್ ಮಾಡಿದರು, ನಾವು ಕ್ಯಾಬಿನೆಟ್ ಒಳಗಡೆನೂ ಬರಲ್ಲ ಅಂತೇಳಿ. ಈ ಥರದ್ದು ಒಂದು ಬೆಳವಣಿಗೆ. ಭಾರತೀಯ ಜನತಾ ಪಾರ್ಟಿ 2014ರಿಂದ ಇಲ್ಲಿವರೆಗೂ ಏನು ಅಧಿಕಾರ ನಡೆಸಿದೆ, ಫಸ್ಟ್ ಟೈಮು ಅವರು ಟಂಪಿಂಗ್ ಮೆಜಾರಿಟಿಗೆ ಹತ್ರ ಬಂದಿದ್ದರು, 19ನಲ್ಲಿ ಫುಲ್ ಬಂದರು. ಆದರೂ ಕೂಡ 31-32 ಪಕ್ಷಗಳಿರ್ತಕ್ಕಂಥ NDA ಒಕ್ಕೂಟವನ್ನು ಆಚೆ ತಳ್ಳಲಿಲ್ಲ. ಅದು ಅಟಲ್ ಜಿ ಕಾಲದಲ್ಲಿ ಅಲ್ಲ, ಈಗ ಮೋದಿಯವ್ರ ಕಾಲದಲ್ಲಿ ಮೆಜಾರಿಟಿನೇ ಇತ್ತು, ಫುಲ್ ಮೆಜಾರಿಟಿ ಇದ್ರೂ ಕೂಡ NDA ಕೂಟವಾಗಿ ಇವ್ರನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ, ಇರಲಿ ನಮ್ಮ ಜೊತೆ ಅಂತೇಳಿ ಒಂದಷ್ಟು ಜನ ಮಂತ್ರಿನೂ ಮಾಡಿದ್ದಾರೆ. ಮತ್ತು ಭಾಳ ಪಕ್ಷಗಳು 11 ಪಕ್ಷಗಳು ಹೆಚ್ಚು MP ಸೀಟೇ ಇಲ್ಲ, ಆದರೂ ಜೊತೆಲಿ ಇಟ್ಕೊಂಡಿದ್ದಾರೆ. ಅಂದರೆ ಒಬ್ಬ ನಾಯಕನಿಗೆ ಮಿತ್ರ ಪಕ್ಷಗಳನ್ನು ಕಾಪಾಡ್ತೀವಿ, ಮಿತ್ರ ಪಕ್ಷಗಳ ಜೊತೆಗೆ ನಾವು ಒಟ್ಟಿಗೆ ತೊಗೊಂಡೋಗ್ತೀವಿ, ಬರೀ ಚುನಾವಣೆಗೋಸ್ಕರ ಅಷ್ಟೇ ಅಲ್ಲ ಅನ್ನೋದನ್ನು ಮೆಸೇಜ್ ಪಾಸ್ ಮಾಡಿದ್ದಾರೆ. ಆದರೆ ಇಂಡಿಯಾದ ಒಕ್ಕೂಟದಲ್ಲಿ ಏನಿದೆ ಪರಿಸ್ಥಿತಿ ಅಂದರೆ ನೋಡಿ, ಕರ್ನಾಟಕ ತೆಲಂಗಾಣ ಗೆದ್ದ ತಕ್ಷಣವೇ ಎಲ್ಲ ಕಡೆ ಬಾರ್ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಆದರು ಇವರು. ಈಗ ಉದಾಹರಣೆಗೆ ಪಶ್ಚಿಮ ಬಂಗಾಳ ತೋರಿಸ್ತಿದ್ರಿ, ಕಾಂಗ್ರೆಸ್ ನಿಲ್ಲಾಗಿದೆ. ಉತ್ತರ ಪ್ರದೇಶ್ ಕಾಂಗ್ರೆಸ್ ನಿಲ್ಲಾಗಿದೆ. ಅಸೆಂಬ್ಲಿ ಚುನಾವಣೆಯಲ್ಲಿ 375 ಸೀಟ್ ನಿಂತು 300 ಚಿಲ್ಲರೆ 50 ಸೀಟಲ್ಲಿ ಎಷ್ಟೋ ಠೇವಣಿ ಲಾಸ್ ಮಾಡ್ಕೊಂಡಿದ್ದಾರೆ. 5% 3 ನೋಡಿ, ಮೊನ್ನೆ ಪಾರ್ಲಿಮೆಂಟ್ ತೋರಿಸ್ತಾ ಇದ್ದೀರಿ, ಇದು ಅಸೆಂಬ್ಲಿ ತೋರಿಸ್ತಾ ಇದೆ, ವೆಸ್ಟ್ ಬೆಂಗಾಳು 3% ಓಟಿಗೆ ಬಂದಿದೆ ಅವ್ರದ್ದು. ನೀವು 12 ಸೀಟ್ ಕೇಳಿದ್ರೆ ಏನು ಕೊಡೋಕ್ಕೆ ಸಾಧ್ಯ? ಆಗಲೇ ಪ್ರಶಾಂತ್ ನಾಥ್ ಅವ್ರು ಹೇಳ್ದಂಗೆ ನೀವು ಮುಗಿದೋಗಿರೋಂಥ ಪರಿಸ್ಥಿತಿನಲ್ಲಿ ನಿಮಗೆ ಆಶ್ರಯ ಕೊಟ್ಟು ನಾಳೆ ಅಸೆಂಬ್ಲಿಗೂ ನನ್ನ ತಲೆ ಮೇಲೆ ನನ್ನ ಪಕ್ಕದಲ್ಲೇ ಚೇರಕ್ಕೆ ಕುತ್ಕೊತೀನಿ ಅಂದರೆ ಯಾಕೆ ಕೊಡ್ತಾರೆ? ಕಾಂಗ್ರೆಸ್ ಕೊಡುತ್ತಾ? ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಯಾರು ಅಲಯನ್ಸ್ ಪಾರ್ಟ್ನರ್ಗಳಿದ್ದಾರೆ, ಯಾರಿಗೂ 1-2 ಸೀಟ್ ಕೊಟ್ಬಿಟ್ಟು ಗೆಲ್ಲಿಸ್ಕೊಳತ್ತಾ? ಈಗ ಉದಾಹರಣೆಗೆ ಕೇಜ್ರಿವಾಲ್ ಪಾಪ ಟ್ರೈ ಮಾಡ್ತಾರೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿ, 1 ಸೀಟ್ ಕೊಟ್ಬಿಟ್ಟು ಇವರು ಪ್ರಬಲರಿದಾರಲ್ಲ, 1 ಸೀಟ್ ಕೊಟ್ಬಿಟ್ಟು ಅವ್ರನ್ನ ಗೆಲ್ಸ್ಕೊಳ್ಳಿ ನೋಡೋಣ. ಆದರೆ ನಿಮಗೆ ಶಕ್ತಿ ಇಲ್ಲದೆ ಅಲ್ಲ, ನಿಮಗೆ ಶಕ್ತಿ ಇಲ್ಲದೆ ಇರೋ ಜಾಗದಲ್ಲಿ UP-ನಲ್ಲಿ ಹೋಗಿ ಎಷ್ಟು ಸೀಟ್ ಕೇಳ್ತೀರಿ? ನಿಮ್ಮ ಕೆಪಾಸಿಟಿ ಏನಲ್ಲಿ? ಹೌದಲ್ವಾ? ಮುಲಾಯಂ ಸಿಂಗ್ ಯಾದವ್ಗೆ ಏನಕ್ಕೆ ಬೇಕು? ಮತ್ತೆ ಕಾಂಗ್ರೆಸ್ ಮುಗಿದೋಗಿರೋ ಕಾಲದಲ್ಲಿ ತಗೊಂಬಂದು ಒಳಗಡೆ ಬಿಟ್ಕೊಂಡು ಮತ್ತೆ ಮೈಮೇಲೆ ಹಾಕೊಳ್ಳೋಂಥ ಪರಿಸ್ಥಿತಿ ಆಗಬೇಕು? ಕಾಂಗ್ರೆಸ್ ಎಲ್ಲನೂ ಆ ರೀತಿ ಮಾಡುತ್ತಾ? ಕಾಂಗ್ರೆಸ್ ಅವ್ರು ನೀವು ಮಾಡಲ್ಲ ಅಂತ ಅಂದಮೇಲೆ ಆ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಇರೋ ಜಾಗದಲ್ಲೂ ನೀವು ಅವ್ರ ಕೈ ಕೆಳಗಡೆ ಇರಬೇಕು. ಅವ್ರು ಕೊಟ್ಟಷ್ಟು ಸೀಟಿ ಇಸ್ಕೊಂಡು ಕೆಲಸ ಮಾಡ್ಕೊಳ್ಳೋಕೆ. ಅದರಲ್ಲೂ ಇದು ತಮಿಳ್ನಾಡಲ್ಲಿ ನೋಡಿ, ಕಾಂಗ್ರೆಸ್ ಸತ್ತೇ ಹೋಗಿದೆ ಇಲ್ಲ, ಆದರೆ DMK ಜೊತೆಲಿಟ್ಕೊಂಡು ಅಸೆಂಬ್ಲಿ ಸೀಟು ಕೊಟ್ಟು ಗೆಲ್ಸ್ಕೊಂಡಿದೆ, ಪಾರ್ಲಿಮೆಂಟ್ ಸೀಟು ಕೊಟ್ಟು ಗೆಲ್ಸ್ಕೊಂಡಿದೆ. ಅದು ಬಿಟ್ಬಿಟ್ಟು ನೀವು 48 ಇದೆ 45 ಇದೆ ತಮಿಳ್ನಾಡಲ್ಲಿ, ನನಗೆ 20 ಬಿಟ್ಕೊಡು ಅಂತಂದರೆ ಬಿಟ್ಕೊಡುತ್ತಾ? ನೀವು ಡೆಲ್ಲಿ ರಾಜಕಾರಣ ಒಂದು, ಕರ್ನಾಟಕದ ರಾಜಕಾರಣ ಒಂದು. ಇಲ್ಲಿ ಪರಿಸ್ಥಿತಿ ನೋಡಿ, ಇಲ್ಲಿ ಇಂಡಿಯಾ ಒಕ್ಕೂಟ ಅಂತಾರೆ. ವೆಸ್ಟ್ ಬೆಂಗಾಳಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಏನು ಲೋಕಲ್ ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಇದೆ, ಪ್ರತಿದಿನ ಮಮತಾ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಇಲ್ಲೇ ತಗೊಳ್ಳಿ, ಕರ್ನಾಟಕದ ಲಾಸ್ಟ್ ಟೈಮ್ ಚುನಾವಣೆ, ಡೆಲ್ಲಿನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ದೇವೇಗೌಡರ ಜೊತೆ ಮಾತಾಡಿ BJPನ ಹೊರಗಿಟ್ಟು ಅಧಿಕಾರ ಮಾಡೋಣ ಅಂತ ಮಾಡಿದ್ರು. ಕರ್ನಾಟಕದ ಕಾಂಗ್ರೆಸ್ ಏನು ಮಾಡ್ತು? ನನಗಿಷ್ಟ ಅಲ್ಲ ಅಂತೇಳಿ ಸಿದ್ದರಾಮಯ್ಯನ ಟೈಮಲ್ಲಿ ಕೆಳಗಿಳಿಸ್ತು. ಅವ್ರು ಹೇಳಿದ್ದಾನೆ ಇವ್ರು ಒಪ್ಪಲ್ಲ, ಇವ್ರು ಹೇಳಿದ್ದಾನೆ ಅವ್ರು ಒಪ್ಪಲ್ಲ. ಇವರಿಬ್ಬರಿಗೂ ಒಳ್ಳೇದಾಗ್ತದೆ ಅಂದರೆ ಇದೇ ಕರ್ನಾಟಕದಲ್ಲಿ ಈಗ 136 ಗೆದ್ದುಬಿಟ್ರು. 136 ಗೆದ್ದ ತಕ್ಷಣ ಹೇಳಿದ್ದೇನೋ ಇಂಡಿಯಾ ಕೂಟಕ್ಕೆ ದೇವೇಗೌಡರು ಸೇರಿಸ್ಕೊಳ್ಳಂಗಿಲ್ಲ ಅಂದರು ಕರ್ನಾಟಕ ಕಾಂಗ್ರೆಸ್ ಅವರು. ಹೇಳಿ ಸತ್ಯ ಅಲ್ಲ? ಅಂದರೆ ಸೋತು ಅಲ್ಲ, ಬೇರೆ ವಿಚಾರ. ನೀವೀಗ ಒಂದು ನಿಮಿಷ, ಈ ದೇವೇಗೌಡರನ್ನ ನೀವು ಸೆಕ್ಯುಲರ್ ಲೀಡರ್ ಅಂತ ಈಗ ಹೊಗಳ್ತಿದ್ದಾರೆ. ದಿನ ದೇವೇಗೌಡರನ್ನ ಕುಮಾರಸ್ವಾಮಿ ಹಾಳು ಮಾಡಿಬಿಟ್ರು, ಕರ್ಕೊಂಡೋಗಿ BJP ಜೊತೆ ಈಗ ಹೇಳ್ತಿದ್ದಾರೆ. ಅವತ್ತು ನಿಮ್ಮ ಸೆಕ್ಯುಲರ್ ತತ್ವ ಎಲ್ಲೋಗಿತ್ತು? ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ. ದೇವೇಗೌಡರು ನಿಮ್ಮ ಜೊತೆನೇ ಬಂದಿರಲಿ ರೀ ಸ್ವಾಮಿ. ಸೋತು ಸುಣ್ಣಾಗಿದ್ರಿ. 130 ಇದ್ದಂಥ ಕಾಂಗ್ರೆಸ್, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಸು 79ಕ್ಕೆ ಬಂತು. ಏನು ಬೆಳಗ್ಗೆ ಎದ್ದು ಓಡ್ ಬಂದ್ರಿ ಸೆಕ್ಯುಲರ್ ಲೀಡ್ರು, ದೇವೇಗೌಡ ನಿಮ್ಮನ್ನು ಬಿಟ್ಟಿಲ್ಲ ನಾವು, ನೀವು ದಯವಿಟ್ಟು ಬನ್ನಿ ನಿಮ್ಮ ಜೊತೆ ಸರ್ಕಾರ ಮಾಡೋಣ ಅಂದ್ರಿ. ಗೆದ್ದ ತಕ್ಷಣ 136 ಗೆದ್ದ ತಕ್ಷಣ ಏನಂದ್ರಿ? ದೇವೇಗೌಡರನ್ನ ಇಂಡಿಯಾ ಕೂಟದಲ್ಲಿ ಸೇರ್ಸೋದು ಬೇಡ ಅಂದ್ರಿ. ಅಂದರೆ ನಾನು ಶಕ್ತಿಯುತವಾದರೆ ಕಾಂಗ್ರೆಸ್ ಯಾವ ರೀಜನಲ್ ಪಾರ್ಟಿನೂ ಬೇಡ, ನಾನು ಶಕ್ತಿ ಇಲ್ಲ ಕಳ್ಕೊಂತು ಅಂದರೆ ಅವ್ರ ಮನೆ ಬಾಗಿಲಿಗೆ ಬರುತ್ತೆ, ಬಂದು ಅವ್ರ ತಲೆ ಮೇಲೆ ಕೂತ್ಕೊಂಡು ಅವ್ರನ್ನ ಮುಳುಗ್ಸೇ ಹೋಗಿರೋದು. ಇವತ್ತಿನವರೆಗೂ ಅದೇ ಆಗಿರೋದು ಕರ್ನಾಟಕ. ಈಗ ನೀವು BJP ಜೊತೆಗಿದ್ದೀರಿ, ನಿಮ್ಗೆ ಅನ್ನಿಸ್ತಾ ಇಲ್ಲ? BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ರಾಜಕೀಯ ಪಕ್ಷ ಇರಲಿ, ನನ್ನ ಅನುಭವದ ಪ್ರಕಾರ ಅವಶ್ಯಕತೆ ಇದ್ದರೆ ಕಾಲು ಬೀಳ್ತಾರೆ, ಅವಶ್ಯಕತೆ ಇರದೇ ಇದ್ದರೆ ಚೂಟ್ ಹಿಡಿತಾರೆ. ಇಲ್ಲ, ಒಂದು ಕೇಳಿ, ಯಾವ ರಾಜಕೀಯ ಪಕ್ಷ ಮಾಡಿಲ್ಲ ಆ ಚರ್ಚೆ. ನಿತೀಶ್ ಕುಮಾರ್ ಇಷ್ಟೆಲ್ಲ ಮಾತಾಡ್ತಾರೆ, ಒಂದು ಕಾಲದ ನಿಮ್ಮ ಅಲಯನ್ಸ್ ಅಲ್ವಾ? ಒಂದು ವಿಷಯ, INDA ಮೈತ್ರಿಕೂಟಕ್ಕೆ ದೇಶದ 2 ದಿಕ್ಕುಗಳಿಂದ 2 ಶಾಕ್ಗಳಿವತ್ತು. ಒಂದು ಪಶ್ಚಿಮ ಬಂಗಾಳದಿಂದ ಮಮತಾ ಬ್ಯಾನರ್ಜಿ ಘೋಷಿಸಿದರು ನಾವು ಪ್ರತ್ಯೇಕವಾಗಿ ಚುನಾವಣೆಗೆ ಸ್ಪರ್ಧಿಸ್ತೀವಿ ಅಂತ. ಮತ್ತೊಂದು ಕಡೆ ಈ ಕಡೆ ಪಂಜಾಬ್ನಲ್ಲಿ ಭಗವಂತ್ ಸಿಂಗ್ ಮಾನ್, ಆಮ್ ಆದ್ಮಿ ಪಕ್ಷ ಮುಖ್ಯಮಂತ್ರಿ, ಪಂಜಾಬ್ನ ಮುಖ್ಯಮಂತ್ರಿ, ಅವರು ಘೋಷಣೆ ಮಾಡಿದ್ರು 13ಕ್ಕೆ 13 ಕ್ಷೇತ್ರಗಳಲ್ಲಿ ನಾವು
ನಮ್ಮ ಪಾಡಿಗೆ ನಾವು ಸ್ಪರ್ಧೆ ಮಾಡ್ತೀವಿ, ಮೈತ್ರಿ ಇಲ್ಲ ಅಂತ. ಮಹೇಶ್ ಅವರೇ, ಬಹುಶಃ ಸಹಜ ಪ್ರಶಾಂತ್ ಅವರು, ಗಂಗಾಧರ ಮೂರ್ತಿ ಅವರು ಮಾತನಾಡಿದ್ದು, ತಾವು ಮಾತನಾಡಿದ್ದು ಕೇಳಿದ್ದೀನಿ. ಯಾರು ಕೂಡ ಮುಳುಗೋ ಹಡಗಲ್ಲಿ ಪ್ರಯಾಣ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಬರೀ ಅಷ್ಟೇ ಮಾತ್ರ ಅಲ್ಲ, ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ಸು ಈ ದೇಶದ ಪ್ರಸ್ತುತ ರಾಜಕಾರಣದ ಕನೆಕ್ಟಿವಿಟಿ ಕಳ್ಕೊಂಬಿಟ್ಟಿರುವಂಥದ್ದು. ದೇಶದ ಯಾವೆಲ್ಲ ಬೆಳವಣಿಗೆಗಳಿದೆ, ಆಗು ಹೋಗುಗಳಿಗೆ ಕಾಂಗ್ರೆಸ್ಸು ಇವತ್ತು ಕಾಂಟ್ರಪ್ರರಿ ಏನು ರಾಜಕಾರಣಕ್ಕೆ ಬೇಕಾಗಿರ್ತಕ್ಕಂಥ ಮೈಂಡ್ಸೆಟ್ಟು ಇಟ್ಕೊಂಡಿಲ್ಲ, ಅದ್ರದ್ದು ಆರ್ಗನೈಸೇಷನ್ ಸ್ಟ್ರೆಂತು ಕೂಡ ಅದಿಲ್ಲ. ಉದಾಹರಣೆಗೆ ಕರ್ನಾಟಕದ ಚುನಾವಣೆಯ ನಂತರ ಕಾಂಗ್ರೆಸ್ಸಿನ ಆ ಅಟರ್ನೆಸ್, ಇವತ್ತು ಸಮಾಜವಾದಿ ಪಾರ್ಟಿ ಬಂದು ಮಧ್ಯಪ್ರದೇಶದಲ್ಲಿ ನಿಲ್ತೀನಿ ಅಂತಂದಾಗ ಅವ್ರ ಜೊತೆ ನಡ್ಕೊಂಡಂಥದ್ದು, ಆಮ್ ಆದ್ಮಿ ಪಾರ್ಟಿ ರಾಜಸ್ಥಾನದಲ್ಲಿ ನಿಲ್ತೀನಿ ಅಂತಾಗ ನಡ್ಕೊಂಡಂಥದ್ದು. ಮೋರವರ್ ಕಾಂಗ್ರೆಸ್ ಅಂತಕ್ಕಂಥದ್ದು ಎಷ್ಟೇ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಈ ದೇಶದಲ್ಲಿ ಪುರಾತನ ಪಾರ್ಟಿ ಆಗಿದ್ರು ಕೂಡ 16-17 ರಾಜ್ಯಗಳಲ್ಲಿ ಜೂನಿಯರ್ ಪಾರ್ಟ್ನರ್ಸು. ಫಸ್ಟ್ ಆಫ್ ಆಲ್ BC ರಾಯಿಂದ ಹಿಡಿದು ಸಿದ್ಧಾರ್ಥ ಶಂಕರ್ ಮೈತ್ರಿ ನಡೆಯೋದೇ ಹೆಂಗೆ? ಈಗ JDSನವ್ರು 5 ಸ್ಥಾನ ಕೇಳಿದ್ರೆ ಬಿಟ್ಕೊಟ್ಬಿಡ್ತೀರಾ ಕರ್ನಾಟಕದಲ್ಲಿ? ಹಾಗಲ್ಲ, ಪ್ರಶ್ನೆ ಇರ್ತಕ್ಕಂಥ ನಿಮ್ದು ಒಂದು ಲೆಕ್ಕಾಚಾರ ಅಂದ್ರೆ ನೋಡಿ, ನಾವು ಹೇಳ್ತೀನಿ ಮೈತ್ರಿ ಧರ್ಮ ಅಂತಕ್ಕಂಥದ್ದನ್ನು ಪಾಲನೆ ಮಾಡುವಂಥದ್ರಲ್ಲಿ ಕಂಪೇರಿಟಿವ್ಲಿ ನಾನು ಹೇಳ್ತೀನಿ ಕೇಳಿ. ಈಗ ಗಂಗಾಧರ ಮೂರ್ತಿಯವರು ನಾವು ಬಹಳ ಮಾತು ತಕ್ಕಂತೆ ನಡೆದಂಥವ್ರು. ಅದು ಕರ್ನಾಟಕದ 18 ಶಾಸಕರ ಬಾಹ್ಯ ಬೆಂಬಲದಿಂದ ಹಿಡಿದು ಪ್ರತಿಯೊಂದು ಸಂದರ್ಭದಲ್ಲೂ ಪ್ರೂವನ್ ರೆಕಾರ್ಡು ನಮ್ಮದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಈ ದೇಶದಲ್ಲಿ ಇರ್ರಿಲೆವೆಂಟ್ ಆಗ್ತಾ ಇರೋಂಥ ಒಂದು ಇರ್ರೆಲೆವೆಂಟ್ ಪೊಲಿಟಿಕಲ್ ಪಾರ್ಟಿ, ದೇಶದ ನಡೀತಕ್ಕಂಥ ಆಗು ಹೋಗುಗಳ ಬಗ್ಗೆ ಸಂವೇದನೆ ಇಲ್ದಿರ್ತಕ್ಕಂಥ ಯಾವ್ದಾದ್ರು ಒಂದು ರಾಜಕೀಯ ಪಾರ್ಟಿ, ಅದ್ರ ಜೊತೆ ಹೋಗಿ ಯಾಕೆ ಮುಳುಗ್ತಾರೆ ಬೇರೆಯವರು? ಅವ್ರಿಗೇನು ಅನಿವಾರ್ಯ ಇದೆ? ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಅದರದೇ ಆದ ಉಚ್ಛ್ರಾಯ ಕೆಳಗೆ ತಿರುಗ್ತಾ ಇರತ್ರಿ, ತಿರುಗ್ತಾ ಇರುತ್ತದು ಕಾಲಚಕ್ರ. ಅದು ಅಲ್ಲ, ಕಾಲಚಕ್ರ. ನಾನು ಹೇಳ್ತಾ ಇಲ್ಲ, ಅವ್ರು 414ರಲ್ಲಿ ಇದ್ದಂಥವ್ರು 60. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈಗೇನು ಅವ್ರು ಮಾಡ್ತಿದ್ದಾರೆ, ಜುಲೈ 18ನೇ ತಾರೀಕು 6 ತಿಂಗಳಾಯ್ತು ಇದು INDA ಒಕ್ಕೂಟ ಆಗಿ 6 ಮಂತ್ಸ್ ಆಯಿತು. ಅವ್ರದ್ದಿರ್ತಕ್ಕಂಥ ಇವತ್ತಿನ ಸ್ಟ್ರೆಂತು, ಈಗ ನ್ಯಾಯಯಾತ್ರೆ ಹೋಗ್ತಾ ಇದ್ದಾರೆ. 349 ಪಾರ್ಲಿಮೆಂಟ್ರಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಶಕ್ತಿ ಇರ್ತಕ್ಕಂಥದ್ದು 16 ಪಾರ್ಲಿಮೆಂಟ್ರಿ ಕ್ಷೇತ್ರ. ಯಾವ ನಾಯಕತ್ವದ ಆಧಾರದ ಮೇಲೆ ಮಿಕ್ಕಿ ಜನ ಬರ್ತಾರೆ ಹೇಳಿ? ಯಾರ ಹತ್ರ ಬಲಾಢ್ಯ ಅಂತಿರ್ತಾನೆ, ಯಾವ ಶಕ್ತಿ ಇರ್ತದೆ, ಶಕ್ತಿಯ ಜೊತೆ ಜನ ಹೋಗುವಂಥದ್ದು ಸಹಜ ನೇಚರ್. ಅದು ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಶಕ್ತಿಹೀನ ಒಂದು ಸಂಘಟನೆ. ನೀವು ಜನ ಯಾರೋ ನಿಮ್ಮ ಮೆರವಣಿಗೆಗೆ ಬಂದಿರ್ಬೋದು, ಅದು ಓಟಾಗೆಂದು ಕನ್ವರ್ಟ್ ಆಗ್ತಾ ಇಲ್ವಲ್ಲ? ಆ ಓಟಾಗಿ ಕನ್ವರ್ಟ್ ಮಾಡೋ ಅಂತ ಆರ್ಗನೈಸೇಷನ್ ನಿಮ್ಮ ಹತ್ರ ಇಲ್ವಲ್ಲ? ಕಾಮನ್ ಕಾಸ್ ಏನಪ್ಪಾ ಅಂದ್ರೆ 28 ಪಾರ್ಟಿಗಳಲ್ಲಿ ಒಂದೇ ಕಾಸು, ಸನಾತನ ಧರ್ಮವನ್ನ ವಿರೋಧ ಮಾಡಬೇಕು. ಮೋದಿ ಏನ್ ವಿರೋಧ ಮಾಡಬೇಕು? ಸೋಮನಾಥದಿಂದ ಅಯೋಧ್ಯೆಗೆ ಲಾಲಕೃಷ್ಣ ಅದ್ವಾನಿ ಅವರು ಯಾತ್ರೆಗೆ ಹೊರಟಾಗ ನಿಮ್ ಸ್ಟ್ರೆಂತ್ 2 ರೀ. ಹೌದು, ನಾವ್ಯಾರು ಇಲ್ಲ ನೀವು, ನಾವ್ಯಾರು ಇಲ್ಲ ಅಂತ ಹೇಳಿದ್ವಿ. ನಾವಿನ್ನು 200 ಇದೀವಿ ಅಂತ ಹೇಳಿಲ್ಲ. ನಾನು ಹೇಳೋವಂಥದ್ದು, ನಮ್ಮ ಪ್ರಯತ್ನ, ನಾವು ಬೇವಿನ ಗಿಡ ನೆಟ್ಟು ಮಾವಿನ ಹಣ್ಣನ್ನು ನಿರೀಕ್ಷೆ ಮಾಡಲಿಲ್ಲ. ನಾವು ಮಾವಿನ ಗಿಡ ನೆಟ್ಟೆ ಮಾವಿನ ಮಾಡಿದ್ವಿ. ಅದ್ರ ಹಿಂದ್ಗಡೆ ಪರಿಶ್ರಮ ಇದೆ, ಸಂಘರ್ಷ ಇದೆ. ನಾನು ನೀವು ನೆನ್ನೆ ಪ್ರಶ್ನೆ ಮಾಡಿದಾಗ ಹೇಳಬೇಕು ಅಂತಿದ್ದೆ, BJP ಅಂತದ್ದು ಪೊಲಿಟಿಕಲ್ ಪಾರ್ಟಿ ಅಲ್ಲ. BJP ಅನ್ನೋ ಒಂದು ಮೂವ್ಮೆಂಟ್. ನಾವು ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಉದಯ ಮಾಡಿದ್ದೆ ಒಂದು ಕಾರಣಕ್ಕೋಸ್ಕರ. ಈ ದೇಶದಲ್ಲಿ ಕಾಶ್ಮೀರಕ್ಕೆ 2 ಸಂವಿಧಾನ 2 ಬಂದಂತ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡೋಕ್ಕೋಸ್ಕರ ರಾಜಕೀಯ ಪಾರ್ಟಿಯನ್ನು ತಂದ್ವಿ ನಾವು. ನಮ್ಮ ಸತತವಾಗಿ ಕಳೆದ 70 ವರ್ಷಗಳ ನಿರಂತರವಾದಂಥ ಸಂಘರ್ಷ ಇರ್ತಕ್ಕಂಥದ್ದು, ನಮ್ಮ ಹೋರಾಟ ಇರ್ತಕ್ಕಂಥದ್ದು ಪ್ರತಿಯೊಂದನ್ನು ಗುರಿ ಮುಟ್ಟಿಸೋಕ್ಕೋಸ್ಕರ ಮಾಡಿರುವಂಥದ್ದು. BJP ಇಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ, BJP ಇಸ್ ಎ ಮೂವ್ಮೆಂಟ್. ನೀವು 100 ಬೇಕಾದ್ರೆ ಹೇಳಿ ಲಾಭ ಮಾಡ್ತೀವಿ, ನಷ್ಟ ಮಾಡ್ತೀವಿ, ಹೇಳಿದ್ರು 33% ನಾವು ರೀಚ್ ಔಟ್ ಮಾಡ್ಬಿಟ್ಟಿದೀವಿ ಅಂತ. ಅಗತ್ಯನೇ ಇಲ್ಲ. BJP ಹುಟ್ಟಿರ್ತಕ್ಕಂಥದ್ದು, BJP ಅಸ್ತಿತ್ವ ಇರುವಂತ. ಅರವಿಂದ್ ಕೇಜ್ರಿವಾಲ್ ಹಿಂಗೆ ಅಂತಿದ್ರು. ಏನ ಅದು ಬೇರೆ ಏನ್ ಬೇಕಾದ್ರೆ, ನಾನು BJP ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಒಂದು ಸಂಗತಿ ಅಜಿತ್ ಅವರೇ ಹೇಳ್ತೀನಿ ಕೇಳಿ, ನಮ್ಮ ಶಕ್ತಿ ಮತ್ತೆ ನಮ್ಮ ಸಾಮರ್ಥ್ಯ ನಾವು ತಗೊಂಡ್ಕೊಂಡಿರೋಂಥ ಟ್ರ್ಯಾಕ್ ರೆಕಾರ್ಡ್. ಯಾವ ಕಾರಣಕ್ಕೂ ಲಾಭಕ್ಕೋಸ್ಕರ ಯಾವ ಕಾರ್ಯಕ್ರಮಗಳನ್ನು BJP ಮಾಡಿಲ್ಲ. ಬಿಡಿ, BJPಗೆ ಶಕ್ತಿ ಉಂಟಾ? ಮೋದಿ ಕಾರಣದಿಂದ ಶಕ್ತಿ ಉಂಟಾ? ಅದೇ ನಾ ಹೇಳೋದು. ಅದೇನೋ ಟೈಮ್ ಚೆನ್ನಾಗಿದ್ದಾಗ ಎಲ್ಲ ಕೂಡ್ ಬರ್ತಾವಂತೆ. ನೀವು ಹೇಳಿ ನನಗೆ, ನಿಮ್ಮ ಅಭಿಪ್ರಾಯ ನನಗೇನು ಭೇದ ಇಲ್ಲ.
ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಮುಳುಗೋ ಹಡಗು ಒಳಗಡೆ ಯಾಕೆ ಇಂದಿರಾ ಗಾಂಧಿ ಹೋಗ್ತಾ ಇದ್ದಾಗ ಕಾಂಗ್ರೆಸ್ ಕಾಂಗ್ರೆಸ್ ಉಚ್ಚಾಯ ಉಚ್ಚಾಯದಲ್ಲಿತ್ತು. ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಹತ್ಯೆ ನಂತರ 414ರಲ್ಲಿ ಕಾಂಗ್ರೆಸ್ ಇತ್ತು. ರಾಜೀವ್ ಯಾರಿಲ್ಲ ಗಾಂಧಿ ಅಂದಿದ್ದು ಪ್ರಶಾಂತ್ ಸರ್, ಎಲ್ಲವೂ ಸತ್ಯನ ಹೇಳೋದಂಥದ್ದು. ನಾನು ಹೇಳೋವಂಥದ್ದು ಇವತ್ತಿನ ಪ್ರಸ್ತುತ ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಿ, ಈ ದೇಶಕ್ಕೆ ಸಂಬಂಧಪಟ್ಟಂತ ಯಾವುದೇ ಬೆಳವಣಿಗೆ ಒಳಗಡೆ ಕಾಂಗ್ರೆಸ್ ಕನೆಕ್ಟಿವಿಟಿ ಇಲ್ಲ ಅಂತ. ಯಾಕೆ ರಿಜೆಕ್ಷನ್ ಅಂದ್ರೆ ಈ ಕಾರಣಕ್ಕೆ ಅಂತ ಹೇಳ್ತಾರೆ. ಕಾಮನಾಲಿಟಿ ಏನು ಈ ಮೈತ್ರಿಯಲ್ಲಿ ಅಂತ ನೋಡಿದ್ರೆ ಮೋದಿನ ಸೋಲಿಸಬೇಕು ಅನ್ನೋದು. ಇಲ್ಲ, ಸನಾತನ ಧರ್ಮವನ್ನು ವಿರೋಧ ಮಾಡಬೇಕು, ಅದು ಒಂದು ಸೇರ್ಬೇಕು. ಆಲ್ 28 ಸರ್ ನೀವ್ ಹೇಳ್ಕೊಳ್ಳಿ ಸರ್, ಅದನ್ನ ನನ್ನ ಬಾಯಲ್ಲಿ ಕೇಳಿಸ್ತೀರಿ ಅದನ್ನ, ನೀವ್ ಹೇಳ್ಕೊಳ್ಳಿ ಅದನ್ನ, ನನ್ನ ಬಾಯಲ್ಲಿ ಕೇಳಿಸ್ತೀರಿ ಅದನ್ನ. ಗೊತ್ತಾಯ್ತಾ? ನಾನೊಬ್ಬ ಪೊಲಿಟಿಕಲ್ ಅಬ್ಸರ್ವರ್ ಅಪ್ಪ, ನಾನು ಅಬ್ಸರ್ವ್ ಮಾಡಿದ್ದೀನಿ ಹೇಳ್ತಾ ಇದ್ದೀನಿ. ಕಾಮನಾಲಿಟಿ ಇದ್ದಿದ್ದು ಅದೊಂದೇ, ಮೋದಿನ ಸೋಲಿಸ್ಬೇಕು, ಬಿಜೆಪಿ ಇನ್ನೊಂದ್ಸಲ ಅಧಿಕಾರಕ್ಕೆ ಬರದಂತೆ ತಡಿಬೇಕು ಅಂತ. ದಟ್ ಈಸ್ ನಾಟ್ ಇನಫ್ ಸ್ಟ್ರೆಂತ್ ಒಂದು ಮೈತ್ರಿಯನ್ನು. ಇಲ್ಲ, ಬಿಜೆಪಿ ಸೋಲಿಸಬೇಕು ಅಂತ. ಯಾಕಂದ್ರೆ 2014ಕ್ಕೆ ಮುಂಚೆ ಚುನಾವಣೆಗೆ ಬಂದಾಗ ಬಿಜೆಪಿ ಯಾವತ್ತೂ ದೇಶದ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಅವ್ರು ಯೋಚನೆ ಮಾಡಿದ್ದೇನೆ ಅಂದ್ರೆ ನಾವು ಅಧಿಕಾರಕ್ಕೆ ಬರಬೇಕು, ಸುಳ್ಳನ್ನಾದ್ರೂ ಹೇಳಿ, ಅದು ಹಗರಣಗಳಾಗಿದೆ 2G ಅಂತನೋ ಕೋಲ್ ಅಂತನೋ ಸುಳ್ಳನ್ನಾದ್ರೂ ಹೇಳಿ ನಾವು ಅಧಿಕಾರಕ್ಕೆ ಬರ್ಬೇಕಂತ ಹೇಳಿ ಬಂದಂಥದ್ದು. ಅವ್ರು ಯಾವ ಕಾನೂನನ್ನು ತಂದ್ರು 10 ವರ್ಷಗಳಲ್ಲಿ ಏನಾದ್ರು ಮಾಡಿದಾರಾ? ಆಡಳಿತ ಮಾಡಿದಾರಾ? ಯಾವ್ದಾದ್ರು ಒಂದು ಯೋಜನೆಗಳು ತಂದಿದ್ದಾರಾ? ಬೆಲೆ ಏರಿಕೆ ಮೇಲೆ ಬಂದ್ರು, ಬೆಲೆ ಏರಿಕೆ ಹೆಂಗಿದೆ ಇವಾಗ, ತಾಂಡವ ಆಡ್ತಾ ಇದೆ, ಜನ ಬೆಲೆ ಏರಿಕೆ ತತ್ತರಿಸ್ತಾ ಇದ್ದಾರೆ. ಗ್ಯಾಸ್ ಬೆಲೆ ಹೆಚ್ಚಿಗೆ 1000 ರೂಪಾಯಿ ಆದ್ರು ಅವು 400 ರೂಪಾಯಿ ಇತ್ತು, ಅದನ್ನೇ ಬೆಲೆ ಏರಿಕೆ ಅಂತ ಇದ್ರು. ಅವರು ಯಾವ ರೀತಿಯಾಗಿ ಬಂದ್ರು, ಕಳೆದ 10 ವರ್ಷಗಳಲ್ಲಿ ಏನು ಆಳ್ವಿಕೆ ಮಾಡಿದ್ರು, ನಾವು ಅದ್ರ ಮೇಲೆ ಚುನಾವಣೆ ಮಾಡುವಂಥದ್ದು, ನಾವು ಅದ್ರ ಮೇಲೆ ನೋಡುವಂಥದ್ದು, ಅದನ್ನೇ ಅಜೆಂಡವಾಗಿ ಇಟ್ಕೊಂಡು ಮೈತ್ರಿ ಪಕ್ಷ. ಹೌದು, ಕಾಂಗ್ರೆಸ್ ಈ ಬಾರಿ ಬಿಜೆಪಿ ಮುಂದೆ ಬಹಳ ಇಡೀ ದೇಶದಲ್ಲಿ ಸೋಲನ್ನು ಅನುಭವಿಸಿದೆ ಕಳೆದ 10 ವರ್ಷ. ಹಂಗಂತ ಹೇಳಿ ವಿರೋಧ ಬೇರೆ ಪಕ್ಷಗಳೆಲ್ಲ ಮೈತ್ರಿಕೂಟ UPA ಇದ್ದಾಗ ನಾವು ಒಳ್ಳೆ ಆಳ್ವಿಕೆ ಕೊಟ್ಟಿಲ್ವಾ? ಹಂಗಾಗಿ ನಾವು ಒಂದು ಮೈತ್ರಿಕೂಟ ಮಾಡ್ಕೊಂಡಿದ್ವಿ. ಕಾಮನ್ ಅಜೆಂಡಾ ಏನಂದ್ರೆ ಬಿಜೆಪಿ ದುರಾಡಳಿತ ಮಾಡಿದೆ, ಅಭಿವೃದ್ಧಿ ಮಾಡಿಲ್ಲ. ಒಂದು. ಎರಡನೇದು, ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆ ಮಾಡ್ತಾ ಇದೆ. ಮೂರನೇದು, ಎಲ್ಲಾ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊತಾ ಇದೆ. ನಾಲ್ಕನೇದು, ಧರ್ಮಾಧಾರಿತವಾಗಿ ದೇಶವನ್ನ ಹೊಡಿತಾ ಇದೆ. ಐದನೇದು, ಸಂವಿಧಾನವನ್ನ ಅಪಚಾರ ಮಾಡ್ತಾ ಇದೆ. ಸಂವಿಧಾನವನ್ನ ಕೊನೆಗೆ ಒಂದಲ್ಲಿ ತೆಗಿತಾರೆ, ಸಂವಿಧಾನವನ್ನ ಮುಳುಗಿಸ್ತಾರೆ. ಪಾರ್ಲಿಮೆಂಟ್ನ ಪುರೋಹಿತರು ಹೋಗಿ ಉದ್ಘಾಟನೆ ಮಾಡ್ತಾರೆ, ದೇವಸ್ಥಾನ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಅಂದ್ರೆ ಯಾವುದನ್ನ ಯಾರು ಮಾಡಬೇಕು, ಯಾವುದು ಅಭಿವೃದ್ಧಿ ಅಜೆಂಡಾ ಇರಬೇಕು, ದೇಶದ ಅಜೆಂಡಾ ಯಾವ ರೀತಿ ಇರಬೇಕು, ಭ್ರಾತೃತ್ವ ಇರಬೇಕು, ಸಹೋದರತ್ವ ಇರಬೇಕು, ಸೌಹಾರ್ದತೆ ಇರಬೇಕು, ಸಹಿಷ್ಣುತೆ ಇರಬೇಕು, ಅದು ಯಾವುದು ದೇಶದಲ್ಲಿ ಇಲ್ಲ. ಈ ಬೇಸಿಕ್ ಫ್ಯಾಬ್ರಿಕ್ ಇತ್ತಲ್ಲ, ಸೆಕ್ಯುಲರಿಸಮ್ ಅಂಡ್ ಸೋಷಿಯಲಿಸಮ್, ಅದನ್ನ ಹೊಡೆದಿದ್ದಾರೆ. ಇದನ್ನ ನಾವು ಸೋಲಿಸಬೇಕು ಬಿಜೆಪಿನ, ಇಲ್ಲಾಂದ್ರೆ ದೇಶಕ್ಕೆ ಭವಿಷ್ಯ ಇರೋದಿಲ್ಲ. ದೇಶ ಈ ರೀತಿ ಆಗಲ್ಲ. 1947ರಲ್ಲಿ 8% ಇದ್ದು ಸಾಕ್ಷರತೆ ಇವತ್ತು 80% ಆಗಿದೆ. ಸುಮ್ಮನೆ ಆಗಿಲ್ಲ. ದೇಶಕ್ಕೆ ಅಲ್ಲಿ ತನ್ನದೇ ಆದ ಕೊಡುಗೆ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮೇಲೆ ಯೋಚನೆ ಮಾಡೋದು. ಗುರಿ, ನಿಮ್ ಗುರಿ ಅರ್ಥ ಆಯ್ತು ನನಗೆ. ರೂಟ್ ಮ್ಯಾಪ್ ಅನ್ನೋದೊಂದು ಬೇಕಲ್ಲ, ಅಲ್ಲಿಗೆ ಹೋಗಿ ತಲುಪಬೇಕು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ವಾಟ್ ಈಸ್ ದ ರೂಟ್ ಮ್ಯಾಪ್? ಯಾವ ಗಾಡಿ ಹತ್ಕೊಂಡು ಹೋಗ್ತೀರಿ? ಈಗ ಡೀಸೆಲ್ ಏನು, ಅಲ್ಲಿ ತ್ಯಾಗ ಡ್ರೈವರ್ ಯಾರು? ಅದಕ್ಕೆ ತ್ಯಾಗ ಮಾಡಿ. ಮೋದಿ ಬೇಡ ಅಲ್ಲಪ್ಪ. ಪಶ್ಚಿಮ ಬಂಗಾಳದಲ್ಲಿ 2 ಸೀಟ್ ಮಮತಾ ಬ್ಯಾನರ್ಜಿ ಬಿಟ್ಕೊಡ್ತಾರೆ, ಒಪ್ಕೊಳ್ಳಿ. ರಾಹುಲ್ ಗಾಂಧಿ ಐ ಅಗ್ರಿ, ನಿಮ್ಮ ಮಾತು ಸರಿ ಇದೆ. ಮಾನ್ಯ ರಾಹುಲ್ ಗಾಂಧಿ ಅವರು, ಮಾನ್ಯ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಅಂತ ಅಲ್ಲ. ನಾವು ಯಾವ ತ್ಯಾಗಕ್ಕೂ ಬೇಕಾದ್ರೆ ಸಿದ್ಧ ಇದ್ದೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅದನ್ನೇ ರಾಹುಲ್ ಗಾಂಧಿ ಅವರು ಅಲ್ಲಿನ ಸ್ಥಳೀಯ ಅವ್ರಿಗೆ ಜಾಸ್ತಿ ಶಕ್ತಿ ಇದೆ, TMC ಜಾಸ್ತಿ ಶಕ್ತಿ ಇದೆ, ಅವರೇ ಜಾಸ್ತಿ ಸಂಸದರಿರೋದು, ಮತಗಳು ಕೂಡ ಅವ್ರಿಗೆ ಜಾಸ್ತಿ ಇರೋದು, 40% ಗಿಂತ ಜಾಸ್ತಿ. ನಮ್ಗೆ ಕೇವಲ 5% ಮತಗಳು ನಮ್ಗೆ ಬಂದಿರುವಂತದ್ದು. ಅದು ತಕ್ಕನಾಗಿನೇ ನಾವು ಸೀಟನ್ನ ಸೀಟ್ಗಳನ್ನ ಕೇಳಬೇಕು ಕೂಡ. ಯಾವ ತ್ಯಾಗಕ್ಕೂ ಸಿದ್ಧ. ಅಲ್ಲಿ ಒಂದು ಕಾಂಪ್ಲೆಕ್ಸಿಟಿ ಇದೆ. ಏನು, ನಾವು TMC ವಿರುದ್ಧವಾಗಿ ಎಡಪಕ್ಷಗಳು ಸೇರಿಸ್ಕೊಂಡು ಹೋರಾಟವನ್ನು ಮಾಡುವಂಥದ್ದು, ಚುನಾವಣೆಗಳು ಮಾಡುವಂಥದ್ದು. ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೆಲವು ನಾಯಕರುಗಳಿಗೆ ಕೆಲವು ಅಸಮಾಧಾನಗಳಿರ್ಬೋದು, ಆದರೆ ರಾಷ್ಟ್ರ ಮಟ್ಟದಲ್ಲಿ ಮಾನ್ಯ ಖರ್ಗೆ ಅವರು, ಮಾನ್ಯ ರಾಹುಲ್ ಗಾಂಧಿ ಅವರು ಉನ್ನತ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಅದು ತೀರ್ಮಾನ ಮಾಡ್ತಾರೆ. ಈಗ ಅಲ್ಲಿನ ಏನು ಸಣ್ಣ ಪುಟ್ಟ ಸಮಸ್ಯೆ ಇದೆ ಅದನ್ನು ಪರಿಹರಿಸ್ತಾರೆ. ಅಲ್ಲಿನ ಲೋಕಲ್ ಸಮಸ್ಯೆ ಇದ್ರೆ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರುವ ದಿನ ಹೇಳ್ತಾರೆ ನನಗೆ ಇವ್ರು ಮೈತ್ರಿ ಬೇಡ ಅಂತ. ಅಲ್ಲಿನ ಸ್ಥಳೀಯವಾಗಿ ಅಲ್ಲಿನ ಕಾಂಗ್ರೆಸ್ ನಾಯಕರು ಯಾಕೆ ಅವರು ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಕಂಪ್ಲೇಸೆನ್ಸಿ ಅಂತಾರೆ. ನಟರಾಜ್ ಗೌಡರು ಹೇಳ್ತಾರೆ ಕೆಳ ಹಂತದಲ್ಲಿ ಸಮಸ್ಯೆಗಳಿರಬಹುದು, ಬಟ್ ಮೇಲೆ ಲೀಡರ್ಸ್ ಒಂದಾಗಿದ್ದಾರೆ ಅಂತ. ಮೇಲೆ ಲೀಡರ್ಸ್ ಒಂದಾಗಿದ್ದು ಕೆಳ ಹಂತದಲ್ಲಿ ಸಮಸ್ಯೆ ಆದ್ರೆ ಏನಾಗುತ್ತೆ ಅನ್ನೋದರ ಪರಿಣಾಮವನ್ನ ಕರ್ನಾಟಕದಲ್ಲಿ ನೋಡಿದ್ದೀರಿ. ಈಗ ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಇದೇ ಮಮತಾ ಬ್ಯಾನರ್ಜಿ ಬಂದಿದ್ರು, ಇದೇ ಅರವಿಂದ್ ಕೇಜ್ರಿವಾಲ್ ಬಂದಿದ್ರು, ಇದೇ ನಿತೀಶ್ ಕುಮಾರ್ ಬಂದಿದ್ರು, ಜಾಸ್ತಿ ಇತ್ತು. ಹೌದು, ಅಂದ್ರೆ ನಮಗೆ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡುವ ಫಾರ್ಮುಲಾ ಕರ್ನಾಟಕದಲ್ಲಿ ಸಿಕ್ಕೋಯ್ತು ಅನ್ನೋ ಲೆವೆಲ್ಗೆ ಬಂದ್ರು. ಈಗ 14 ತಿಂಗಳಲ್ಲಿ ಏನಾಯ್ತು? ಕರೆಕ್ಟ್. ನಾವು ನಮ್ಮ ಶಕ್ತಿಯನ್ನು ಮೀರಿ 5% ಮತ ಇರಬೇಕಾದ್ರೆ 2 ಸೀಟ್ಗಳು ಇರಬೇಕಾದ್ರೆ ಶಕ್ತಿಯನ್ನು ಮೀರಿ ಕೇಳಲಿಕ್ಕೂ ಸಾಧ್ಯ ಆಗೋದಿಲ್ಲ.
ಅದ್ರ ಚರ್ಚೆಗೂ ಬರಬಾರ್ದು. ಆ್ಯಕ್ಚುಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾನು ಮಮತಾ ಬ್ಯಾನರ್ಜಿ ಜೊತೆ ಮಾತಾಡ್ತೀನಿ, ಅದನ್ನು ತಿಳಿಗೊಳಿಸ್ತೀನಿ ಅಂತ. ಇವತ್ತು ಅವರಿಬ್ಬರಿಗೂ ವಿಶ್ವಾಸ ಚೆನ್ನಾಗಿದೆ. ಇಂಡಿಯಾ ಮೈತ್ರಿಕೂಟಕ್ಕೆ ಸಂಚಾಲಕರಾಗಿ ಮಾನ್ಯ ಖರ್ಗೆ ಅವರು ಇದ್ದಾರೆ. ಅವ್ರು ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ. ಮಾನ್ಯ ಖರ್ಗೆ ಅವರು ಹೇಳಿದ್ರೆ ಇಲ್ಲ ಇದು ಸಾಧ್ಯನೇ ಇಲ್ಲ ಅಂದಾಗ ಮಾತ್ರ ಅದು ತೀರ್ಮಾನ ಆಗುತ್ತೆ. ನಮ್ಮಲ್ಲಿ ವಿರೋಧಾಭಾಸಗಳಿದ್ದಾವೆ. ಒಂದು ಪಕ್ಷಕ್ಕೆ ಒಂದು ಪಕ್ಷ ಮುಂಚೆಯಿಂದಲೂ ಪೈಪೋಟಿ, ವಿಧಾನಸಭಾ ಮಟ್ಟಕ್ಕೆ, ರಾಜ್ಯದ ಮಟ್ಟಕ್ಕೆ. ಕೇಂದ್ರ ಸರ್ಕಾರ ಹೋಗ್ಬೇಕು, ನಾವು ಲೋಕಸಭಾ ಚುನಾವಣೆ ಹೋಗ್ಬೇಕಂದಾಗ ಕೆಲವು ತ್ಯಾಗಗಳನ್ನೂ ಮಾಡಬೇಕಾಗತ್ತೆ, ಹೊಂದಾಣಿಕೆಗಳು ಮಾಡ್ಕೋಬೇಕಾಗ್ತದೆ. ಎಷ್ಟೊಂದು ವಿಷಯಗಳಲ್ಲಿ ಭೇದ ಇದ್ರೂ ಕೂಡ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ನ, ಒಂದು ಅಜೆಂಡಾವನ್ನು ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಅದು ತೀರ್ಮಾನ ಆಗಿದೆ ಆಲ್ರೆಡಿ. ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿಯವರು ಏನೇ ಮಾಡಲಿ, ಇದು ಮುಳುಗೋ ಅಡಗೋ ಏನಾದ್ರು ಮಾಡಲಿ, ಬಿಜೆಪಿ ಮುಳುಗೋ ಅಡಗಾಗಿದೆ. ಅವರ ವರ್ಚಸ್ಸು ಕುಗ್ಗಿತಾ ಇದೆ. ಅವರ ಅಭಿವೃದ್ಧಿ ವಿಷಯ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಚುನಾವಣೆಯಲ್ಲಿ. ನಾವು ಈ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಮಾಧ್ಯಮದ ಎದುರಿಗೆ ಕಡ್ಡಿ ಮುರಿದಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೂಡ ನೀವು ಹೇಳ್ತಾ ಇದ್ರಿ ಮತ್ತೆ ಹೋಗಿ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ, ಮೈತ್ರಿಯಲ್ಲಿ ಇರೋಣ ಅಂತ ಕನ್ವಿನ್ಸ್ ಮಾಡಿ. ಮಾನ್ಯ ಖರ್ಗೆ ಅವರು ಸಂಚಾಲಕರಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಅವರು ಇಲ್ಲ, ಅವರು ಹೊರಗಡೆ ಇದ್ದಾರೆ ಅಂತ ಹೇಳೋವರೆಗೂ ಕೂಡ ಅವರು ನಮ್ಮಲ್ಲಿ ಇದ್ದಾರೆ. ಏನೇ ಮಾತುಕತೆ ಬಂದರೂ ಕೂಡ, ಏನೇ ಚರ್ಚೆಗಳಾದರೂ ಕೂಡ ಫೈನಲ್ ಆಗಿ ಅವ್ರು ಹೇಳೋವರೆಗೂ ಇದ್ದೇ ಇರ್ತಾರೆ. ಅದು ಪಂಜಾಬಲ್ಲೂ ಅಷ್ಟೇ. ಈಗ ಆಮ್ ಆದ್ಮಿ ಪಾರ್ಟಿ ಪಂಜಾಬಲ್ಲೂ ನಮ್ಮದು ಕೂಡ ಈಗ ರಾಜ್ಯ ಸರ್ಕಾರ ಅವ್ರು ಬಂದಿರ್ಬೋದು, ಆದರೆ ಲೋಕಸಭಾದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಲ್ಲಿ ಸೀಟ್ ಶೇರಿಂಗ್ ಆಗುತ್ತೆ, ಅಲ್ಲಿ ಚರ್ಚೆಗಳಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರು ಪಕ್ಷದ ಮುಖ್ಯಸ್ಥರು, ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಪಂಜಾಬ್ನಲ್ಲೂ ಮುಖ್ಯಮಂತ್ರಿಗಳೇ ಬಂದು ಅನೌನ್ಸ್ ಮಾಡಿದ್ರು ಮೈತ್ರಿ ಇಲ್ಲ ನಮ್ಮ ರಾಜ್ಯದಲ್ಲಿ, ನಾವು ಇಂಡಿವಿಜುವಲ್ ಆಗಿ 13 ಕ್ಷೇತ್ರಗಳು ನಾವೇ ನಿಲ್ತೀವಿ ಅಂತ ಹೇಳಿದ್ದಾರೆ. ಅದು ಸ್ಟಿಲ್ ಯು ಥಿಂಕ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ವಿನ್ಸ್ ಮಾಡ್ತಾರೆ ಅವ್ರನ್ನ? ಮಾಡಲೇಬೇಕಾಗಿದೆ. ಯಾಕಂದ್ರೆ ಅವರ ಆಸೆ ನೋಡ್ರಿ, ಕನ್ವಿನ್ಸ್ ಮಾಡೋದಂದ್ರೆ ಪ್ರಾಕ್ಟಿಕಲಿ ಏನು, ನೀವು ಕೊಟ್ಟಷ್ಟು ತಗೋತೀವಿ ಅಂತ 2 ಸೀಟ್ ಸರಿ ಮೇಡಮ್ ಒಪ್ಕೋತೀವಿ ಅಂತ ಹೇಳಬೇಕು. ಭಗವಂತ ಮಾನ್ರಿಗೆ ಸರಿ 3 ಸೀಟು 2 ಸೀಟು ಕೊಡಿ ಅಷ್ಟು ಒಪ್ಕೊಳ್ತೀವಿ ಅಂತ ಕನ್ವಿನ್ಸ್ ಮಾಡೋದಂದ್ರೆ ನೀವು ಇವತ್ತು ಅವ್ರ ಮೇಲೆ ಇಲ್ಲ ನೀವು ಕೊಡಲೇಬೇಕು ಅಂತ ಹೇಳುವ ಸ್ಥಿತಿಯಲ್ಲಿ ಏನಿದೆ ಗೊತ್ತಾ, ಇಂಡಿಯಾ ಮೈತ್ರಿಕೂಟ ಗೆಲುವನ್ನ ಸಾಧಿಸುತ್ತೆ ಅನ್ನೋ ಭರವಸೆ ಎಲ್ಲಾ ಪಕ್ಷಗಳಿಗೂ ಬಂದಿದೆ. ಸಾಧಿಸುವ ಭರವಸೆ ಇದ್ರೆ ನಟರಾಜ್, ನನಗೊಂದು ಸ್ವಲ್ಪ ಪೊಲಿಟಿಕ್ಸ್ ಅರ್ಥ ಆಗುತ್ತೆ, ಸ್ವಲ್ಪ ನನಗೆ ಅರ್ಥ ಆಗೋ ಪೊಲಿಟಿಕ್ಸ್ ಪ್ರಕಾರ ಸಾಧಿಸುವ ಭರವಸೆ ಇದ್ರೆ ಅವರಿಬ್ರು ಇವತ್ತು ಆ ರೀತಿ ಹೇಳಿಕೆ ಕೊಡ್ತಾರೆ. ಈಗ 13ಕ್ಕೆ 13 ಕೂಡ ಬಿಜೆಪಿ ಒಂದು ಗೆಲ್ಲಲ್ಲ, 13ಕ್ಕೆ 13 ಕಾಂಗ್ರೆಸ್ ಇಲ್ಲ ಆಮ್ ಆದ್ಮಿ ಪಾರ್ಟಿನೇ ಗೆಲ್ಲೋದು ಪಂಜಾಬಲ್ಲಿ. ಅವ್ರಿಗೆ 13ಕ್ಕೆ ನಾವು ಗೆಲ್ಲಬಹುದು ಅಂತ ಭರವಸೆ ಇದ್ದಾಗ ನಮಗೆ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಅಧಿಕಾರದಲ್ಲಿದ್ದೀವಿ, ಬೇರೆ ಕಡೆ ಎಲ್ಲೂ ಮಾಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಅನ್ಸಿದೆ ಆ ಥರ. ಆದರೆ ಅದೇ ಸತ್ಯ ಅಲ್ಲ, ಅದೇ ಕೊನೆಲ ಅಲ್ಲ. ವೆಸ್ಟ್ ಬೆಂಗಾಳಲ್ಲೂ ಅಷ್ಟೇ ಕೂಡ ಈ ಬಾರಿ ತ್ಯಾಗ ಮಾಡಿ ಒಂದು ಇಲ್ಲಪ್ಪ ಮೋದಿ ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ಇನ್ನೊಮ್ಮೆ ಆಗಬಾರ್ದು, ನಾವು ನಮ್ಮ ಸೀಟನ್ನು ತ್ಯಾಗ ಮಾಡ್ತೀವಿ, ಬೇಕಾದ್ರೆ ನಾವು ಒಂದು 2-3 ನಾಯಕತ್ವವನ್ನು ತ್ಯಾಗ ಮಾಡ್ತೀವಿ. ಆಗಿದೆ. ನಾವು ಸೀಮಿತ ಕರ್ನಾಟಕ, ತೆಲಂಗಾಣ, ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ ನಾವು ಫೈಟ್ ಮಾಡ್ತೀವಿ. ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ್, ಗುಜರಾತ್ ನಾವು ಏಕಾಂಗಿಯಾಗಿ ಫೈಟ್ ಮಾಡ್ತೀವಿ. ಉಳಿದ ರಾಜ್ಯದಲ್ಲಿ ವಿ ಸರೆಂಡರ್ ಅನ್ನೋದನ್ನಾದ್ರೂ ಹೇಳಿ. ಇಲ್ಲ, ಈಗ ವೆಸ್ಟ್ ಬೆಂಗಾಳಲ್ಲಿ ಅವರು ಶಕ್ತಿಶಾಲಿ ಆಗಿದ್ದಾರೆ. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಅಲ್ಲೆಲ್ಲ ನಾವು ಕಾಂಗ್ರೆಸ್ ವರ್ಸಸ್ ಬಿಜೆಪಿನೇ ಬರುತ್ತೆ ಹೊರತು ಅಲ್ಲಿ ಯಾವ ಪಕ್ಷಗಳಿಲ್ಲ. ಆ ಪಕ್ಷಗಳು ಅಷ್ಟು ಪ್ರಭಾವಶಾಲಿಯಾಗಿಲ್ಲ. ಹಂಗಿರ್ಬೇಕಾದ್ರೆ ಪಂಜಾಬ್ ಅಲ್ಲಿ, ದೆಹಲಿಯಲ್ಲಿ ಅವ್ರು ಚರ್ಚೆ ಮಾಡಿ ತೀರ್ಮಾನ ಆಗ್ತದೆ. ವೆಸ್ಟ್ ಬಂಗಾಳನಲ್ಲಿ 1999ನೇ ಇಸ್ವಿ ತೃಣಮೂಲ್ ಕಾಂಗ್ರೆಸ್ ಮಾಡಿದ್ದೇನೆ ಲೆಫ್ಟ್ ವಿರುದ್ಧ. ಮಮತಾ ಬ್ಯಾನರ್ಜಿ ಏನಕ್ಕೋಸ್ಕರ ಕಾಂಗ್ರೆಸ್ ಇಂದ ಆಚೆ ಬಂದದ್ದು? ಲೆಫ್ಟ್ ವಿರುದ್ಧ. ಆದ್ರೆ ಇವತ್ತು ಏನೋ ಉಳಿದಿಲ್ಲ ಅಂತಂದ್ರೆ ದೇವೇಗೌಡರ ಜೊತೆ ಮೈತ್ರಿ ಮಾಡ್ಕೊಂಡಿಲ್ವಾ? ಆರ್ಗ್ಯುಮೆಂಟ್ ತಗೊಳ್ತೀನಿ. ಒಂದೇ ಅಸೆಂಬ್ಲಿ ಸೀಟ್ ಒಳಗಡೆ 4,036 ಸೀಟು ಬಿಜೆಪಿ ಇದೆ. ಇವರು INDA ಮೈತ್ರಿಕೂಟ ಇರ್ತಕ್ಕಂಥದ್ದು 1,630. ಎಲ್ಲಿಗೆ ಸಂಬಂಧ ಸರ್? ಯಾರ ಜೊತೆನೂ ಹೋಗಬಹುದು ಅನ್ನೋದನ್ನ ತೋರಿಸ್ಕೊಟ್ಟವ್ರೆ ನೀವು. ಅಜಿತ್ ದಾದಾ ಪವಾರ್ ಜೊತೆ ಹೋದ್ರಿ. ಇಲ್ಲಿ ಒಂದು ಅಜಿತ್ ದಾದಾ ಪವಾರನ್ನ 50,000 ಘೋಟಾಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ 2 ದಿನಗಳಲ್ಲಿ ಅಜಿತ್ ದಾದಾ ಪವಾರ್ ನಿಮ್ ಜೊತೆ ಬರ್ತಾರೆ. ನ್ಯಾಷನಲಿಸ್ಟ್ ಕರಪ್ಟ್ ಪಾರ್ಟಿ ಅಂತ ಹೇಳಿ ದೇವೇಗೌಡರ ಬಗ್ಗೆ 2019 ಚುನಾವಣೆಯಲ್ಲಿ ಏನೆಲ್ಲ ಇತ್ತು ಹೇಳಿದ್ರಿ. ನೂರು ಹೇಳಿರ್ಬೋದು. ಯಾವ್ದಾದ್ರು ನಮ್ಮ ಸರ್ಕಾರದಲ್ಲಿ ಕಳೆದ 10 ವರ್ಷದಲ್ಲಿ ಒಂದೇ ಒಂದು ಯಾವ್ದಾದ್ರು ಈ ಗೂಟಾಲದ ಬಗ್ಗೆ ತನಿಖೆ ಮಾಡೋದು ನಿಲ್ಸಿದೀವ? ಎಲ್ಲರೂ ಅವ್ರಿಗೆ ನಿಮ್ಮಲ್ಲಿದ್ದಾರೆ. ತನಿಖೆ ಕಳಿಸ್ತೀರಿ ಅಂತಾನೆ ಅವ್ರು ನಿಮ್ ಜೊತೆ ಬರ್ತಾ ಇದ್ದಾರೆ. ನಿಮ್ಮ ಅಸಂಪ್ಷನ್ ಕಾಂಗ್ರೆಸ್ ನಾಯಕತ್ವ ಅಜಿತ್ ದಾದಾ ಪವಾರ್ ಇಡಿ ದಂಡ ಜೊತೆ ಬರ್ತಾರೆ ಅಂತ ಶಾರದಾ ಸ್ಕ್ಯಾಮ್ ತನಿಖೆ ಬಿಟ್ಬಿಟ್ವಾ ನಾವು? ಅವ್ರು ಈಗ ಬಂದು ಬಿಟ್ಟು ಹೋದಲ್ಲ ನಮ್ಮ ಜೊತೆ. ಅಖಿಲೇಶ್ ಮುಲಾಯಂ ಸಿಂಗ್ ಯಾದವ್ ಮತ್ತು ಮಾಯಾವತಿ ಕಾಂಗ್ರೆಸ್ ಜೊತೆ ಬರ್ತಾ ಇದ್ದಾಗ
ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸನ್ನು ಕಾಂಗ್ರೆಸ್ ಚಾಲ್ತಿಯಲ್ಲಿಟ್ಟಿತ್ತು. ಯಾವ ರಾಜಕಾರಣಿನೂ ಕೂಡ ಕೇಸನ್ನ ಮುಚ್ಚಾಕಿ ನೀವು ಬರ್ರಿ ಅಂತ ಅನ್ನಲ್ಲ ಅಂತಾರ ಗಂಗಾಧರ ಮೂರ್ತಿ ಅವರೇ. ಅಲ್ಲ, ನೀವು ಇದನ್ನ convenience ಅಂತ ಹೇಗೆ ಅಂತ ಅನ್ಕೊಳ್ತೀರಿ? ನಾವು ಹೇಳ್ತಕ್ಕಂಥದ್ದು ಅಜಿತ್ ದಾದಾ ಪವಾರ್ ಯಾಕೆ ಬರ್ತಾರೆ HCP ಒಳಗಡೆ ನಾವು ಮಾಡಿರ್ತಕ್ಕಂಥ ಅಜಿತ್ ದಾದಾ ಪವಾರ್ ಯಾಕೆ ಬರ್ತಾರೆ? ಯಾವುದು ಡೈಲ್ಯೂಟ್ ಮಾಡಿರುವಂತದ್ದು? ಅಜಿತ್ ದಾದಾ ಪವಾರ್ ಯಾಕೆ ಬರ್ತಾರೆ? ಯಾವ್ದು ವಿರೋಧಾಭಾಸ ಯಾವುದು ಡೈಲ್ಯೂಟ್ ಮಾಡಿರ್ತಕ್ಕಂಥದ್ದು? ನ್ಯಾಚುರಲ್ ಕರಪ್ಟ್ ಪಾರ್ಟಿ ಅಂತ ಹೇಳಿ ಇಡಿ ಸಿಬಿಐ ವಿಚ್ ಹಂಟಿಂಗ್ ನೀವು ಸಮರ್ಥನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಕಷ್ಟ. ಅದು ನಂಬರ್ಸ್ ಅದೆಲ್ಲ ಹೇಳ್ತಾವ್ರಿ, ನಂಬರ್ಸ್ ನಾನು- ಹೇಳ್ತಾವೆ. ದಯವಿಟ್ಟು ಗಂಗಾಧರ ಮೂರ್ತಿ ಅವರ ಒಂದು ಕಾಮನ್ ಫ್ಯಾಕ್ಟರ್ ಒಂದು ಅಲಯನ್ಸಿಗೆ ಇರಬೇಕಾಗಿದ್ದು ಮುಖ್ಯ. ಇಲ್ಲಿ ಕಾಮನ್ ಫ್ಯಾಕ್ಟರ್ ಅಷ್ಟು ಸ್ಟ್ರಾಂಗ್ ಆಗಿಲ್ವಾ? ಇಲ್ಲ ನೋಡಿ, ಈ ಇಂಡಿಯಾ ಒಕ್ಕೂಟದ ಒಂದು ಸಮಸ್ಯೆ ಏನು ಅಂತಂದರೆ, ಎಲ್ಲರಿಗೂ ಮೋದಿಯನ್ನ ಮತ್ತು ಭಾರತೀಯ ಜನತಾ ಪಾರ್ಟಿನ ವಿರೋಧ ಮಾಡಬೇಕು, ಒಂದು ಅಜೆಂಡಾ ಇದೆ, ಅದು ಕರೆಕ್ಟ್ ಇದೆ. ಹೌದು. ಆದರೆ ಆ ವ್ಯಕ್ತಿ ಎದುರುಗಡೆ ಬಂದಾಗ ಇವರೆಲ್ಲ ಒಗ್ಗಟ್ಟಾಗ್ತಾರೆ. ಆ ವ್ಯಕ್ತಿ ಆ ಕಡೆ ಮರೆ ಆದರೆ ಇವರೆಲ್ಲ ಕಿತ್ತಾಡಕ್ಕೆ ಆ ವ್ಯಕ್ತಿ ಯಾವಾಗ ಮರೆಯಾಗಿದ್ದಾರೆ? ಅಂದ್ರೆ ಅಲ್ಲ ಇವ್ರ ಕಣ್ಣಿಗೆ ಮರೆ ಆದ್ರೆ, ಓಕೆ, ಹಂಗೆ ಇವ್ರ ಕಣ್ಣಿಗೆ ಒಂದ್ ದಿವಸ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ Okay. ಇವರಲ್ಲಿ ಸ್ಟಾರ್ಟ್ ಆಗಿ ಏನಂದ್ರೆ, ಈಗ ಉದಾಹರಣೆ ನೋಡಿ, ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಗೆಲ್ಲೋದಕ್ಕಿಂತ ಮುಂಚೆ ಇಂಡಿಯಾ ಒಕ್ಕೂಟದ ಸಭೆಗಳು ನಡೀತಾ ಇದ್ದಾಗ ಅದು ನಡ್ಕೊತಾ ಇದ್ದ ರೀತಿನೇ ಬೇರೆ ಇತ್ತು. ಈಗ ಅವರು 2 ರಾಜ್ಯ ಗೆದ್ದ ತಕ್ಷಣ ನಡ್ಕೊಂತ ಇರೋ ರೀತಿನೇ ಬದಲಾವಣೆ ಆಗಿದೆ. ಮತ್ತೆ ಇನ್ನೊಂದೇನು ಗೊತ್ತಾ, ಆಕ್ಚುಲಿ ನೀವು 5 ಸ್ಟೇಟ್ ಎಲೆಕ್ಷನ್ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗಿದೆ. ಕರ್ನಾಟಕ ಎಲೆಕ್ಷನ್ ಗೆದ್ದಾಗ ಒಂದೇ ಒಂದು ಗೆದ್ದಾಗ ಅವಾಗ ಮೈತ್ರಿಕೂಟ ಇರಲಿಲ್ಲ, ಬಟ್ ಕಾಂಗ್ರೆಸ್ ಒಂದು ಹುರುಪು ಬಂತು. ಇಲ್ಲೇ ವೆಸ್ಟ್ ಎಂಡ್ ಅಲ್ಲಿ ಬಂದು ತಾಜ್ ವೆಸ್ಟ್ ಎಂಡ್ ದೊಡ್ಡ ಮೀಟಿಂಗ್ ಮಾಡಿ ಲೀಡ್ ತಗೊಂಡು ಎಲ್ಲ ಮಾಡಾಗಿತ್ತು. ಮತ್ತೆ ಅದಾದ್ಮೇಲೆ ಬಾಂಬೆನಲ್ಲೂ ಮಹಾರಾಷ್ಟ್ರದಲ್ಲೂ ಇನ್ನೊಂದು ಮೀಟಿಂಗ್ ಮಾಡಿ ಪ್ರಾಬ್ಲಮ್ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಹೋಯ್ತದು. ಅಂದ್ರೆ ಈಗ ಏನ್ ಗೊತ್ತಾ ನೋಡಿ, ರಾಹುಲ್ ಗಾಂಧಿ ವೆಸ್ಟ್ ಬೆಂಗಾಲ್ಗೆ ಎಂಟ್ರಿ ಆಗಿದ್ದಾರೆ, ಹೌದಾ? ಸಪೋಸ್ ರಾಹುಲ್ ಗಾಂಧಿ ಏನಾದರೂ ಇಂಡಿಯಾ ಮೈತ್ರಿಕೂಟದ ನಾನು ಚೀಫ್ ಕಾಂಗ್ರೆಸ್ ಅಂತ ಅಂದ್ಕೊಂಡಿದ್ದಿದ್ರೆ, ಮಮತಾ ಬ್ಯಾನರ್ಜಿಯವರು ನಾನು BJP ವಿರುದ್ಧ ಒಂದು ಯಾತ್ರೆ ಮಾಡ್ತಾ ಇದ್ದೀನಿ, ನೀವು ಬಂದು ಜಾಯ್ನ್ ಆಗಿ ಅಂತ ಹೇಳ್ಬೋದಿತ್ತು. ಅದು ಪ್ರಶ್ನೆನೇ ಇಲ್ಲ, ಬರೋದೇ ಗೊತ್ತಿಲ್ಲ ಅಂತ ಮಾತಾಡಿದ್ದಾರೆ. ಮಮತಾ ಬ್ಯಾನರ್ಜಿಯವರು ಬರೀ ಸೀಟ್ ವಿಚಾರನೇ ಮಾತಾಡಿಲ್ಲ, ಭಾಳ ಮಾತಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ವೆಸ್ಟ್ ಬೆಂಗಾಲ್ಗೆ ಬರೋದು ನನಗೆ ಗೊತ್ತೇ ಇಲ್ಲ ಅಂದಿದ್ದಾರೆ. ಮತ್ತು ಅದ್ರ ಜೊತೆಗೆ ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ವಿ, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಇವೆಲ್ಲವೂ ಚರ್ಚೆ ಒಳಗಡೆ ಆಗಿದ್ದಾವೆ, ಒಳಗಡೆ ಚರ್ಚೆ ಆಗಿ ಒಂದು ತೀರ್ಮಾನಕ್ಕೆ ಬಂದಿರೋದು. ಮತ್ತು ಅವತ್ತೇ ಅರ್ಥ ಮಾಡ್ಕೋಬೇಕಿತ್ತು, ಕೇಜ್ರಿವಾಲ್ ಅವರು ಮತ್ತು ಮಮತಾ ಬ್ಯಾನರ್ಜಿಯವರು ಒಂದು ಮೀಟಿಂಗಲ್ಲಿ ಖರ್ಗೆ ಅವರ ಹೆಸರನ್ನ ಹೇಳ್ದಾಗೆ ಅರ್ಥ ಮಾಡ್ಕೋಬೇಕಿತ್ತು ಕಾಂಗ್ರೆಸ್ಸು. ಅಂದ್ರೆ ನೀವು ಹೇಳೋದೇನು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ತಮ್ಮನ್ನು ಹೊರತುಪಡಿಸಿ ಇನ್ಯಾರನ್ನೂ ಲೀಡರ್ ಅಂತ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಸರ್. ಇವತ್ತು ಅನಿವಾರ್ಯವಾಗಿ ಖರ್ಗೆ ಅವ್ರನ್ನ ಯಾಕೆ ತಂದಿರೋದು ಅಂದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ತಂದ್ರೆ ಇವ್ರ ರಿಸಲ್ಟ್ ಏನಂತ ಗೊತ್ತಿದೆ ಅವ್ರಿಗೆ. ಮನಮೋಹನ್ ಸಿಂಗ್ ರಾಹುಲ್ ಗಾಂಧಿ ಅವ್ರ ರಿಸಲ್ಟ್ ಏನಂತ ಗೊತ್ತಿದೆ. ಆ ಕಾರಣ ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಏನು ರಿಸಲ್ಟ್ ಬಂತು? ಒಂದ್ಸಲ 44, ಈಗ ಒಂದ್ಸಲ 55, ಹೌದಾ? ಸ್ವತಃ ಒಬ್ಬ ನಾಯಕನಾದವನು UP ಬಿಟ್ರಲ್ಲ ಸರ್. ಇವತ್ತು UPಯಿಂದ ಓಡ್ ಬಂದು ಕೇರಳಕ್ಕೆ ನಿಂತ್ಕೊಂಡಿದ್ದಕ್ಕೆ ಇವರು ಅಂದರೆ ಅಲ್ಲಿ ನಿಮ್ಮ ಶಕ್ತಿ ಮುಗಿದೋಗಿದೆ ಅಂತ ಅರ್ಥ. ಉತ್ತರ ಭಾರತದಲ್ಲಂತೂ 100ಕ್ಕೆ 95% ಮುಗಿದೋಗಿದೆ ಕಾಂಗ್ರೆಸ್ದು, ಏನು ಉಳ್ಕೊಂಡಿಲ್ಲ. ಈಗಾಗಲೇ ಮಹೇಶ್ ಅವರು ಹೇಳ್ದಂಗೆ ಅವ್ರು ಯಾತ್ರೆ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ನೀವು ಹೇಳಿದ್ದ ಅನ್ಸುತ್ತೆ 14 ಸೀಟ್ ಅಷ್ಟೇ ಶಕ್ತಿ ಇರೋದು ಅಂತ. ಅಂಥದ್ರಲ್ಲಿ 14 ಸೀಟ್ ಶಕ್ತಿ ಇರೋ ಜಾಗದಲ್ಲಿ 40 ಇರೋ ಜಾಗದಲ್ಲಿ ಹೋಗಿ ನನಗೆ 15 ಕೋಟಿ 12 ಕೋಟಿ ಅಂತ ಕೇಳಿದ್ರೆ ಹೆಂಗೆ ಕೊಡ್ತಾರೆ ಮಮತಾ ಬ್ಯಾನರ್ಜಿ? ಅಲ್ಲೇ ಪ್ರಶಾಂತ್ ನಾಥ್ ಅವ್ರು ಹೇಳ್ದಂಗೆ ಪಕ್ಕದಲ್ಲಿ ಕುರ್ಚಿ ಹಾಕೊಂಡು ಕುಡಿಸ್ಕೊತಾರ? ಯಾವ ರಾಜಕಾರಣಿನೂ ಕುಡಿಸ್ಕೊಳ್ಳಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಕಷ್ಟದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ಸು ಜೀವನ ಕಟ್ಕೋಬೇಕು ಮತ್ತು ಮೇಲಕ್ಕೆ ಹೋಗಬೇಕು ಅನ್ನೋ ಆಸೆ ಇದ್ದರೆ, ರೀಜನಲ್ ಪಾರ್ಟಿಗಳು, ರೀಜನಲ್ ಲೀಡರ್ಗಳು ಎಲ್ಲೆಲ್ಲಿ ಸ್ಟ್ರಾಂಗ್ ಇದ್ದಾರೋ ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಂಥ ಕೆಲಸ ಆಗಬೇಕು. ಬಟ್ ಕಾಂಗ್ರೆಸ್ ಇತಿಹಾಸ ಏನು ಹೇಳುತ್ತೆ ಅಂದರೆ, ಮೊದಲು ಎಲ್ಲ ರೀಜನಲ್ ಪಾರ್ಟಿ ಲೀಡರ್ಗಳನ್ನ ಮುಗಿಸಾಕಿದ ಇತಿಹಾಸ ಕಾಂಗ್ರೆಸ್ಗಿದೆ. ಎಲ್ಲ ರೀಜನಲ್ ಪಾರ್ಟಿಗಳನ್ನ ಮುಗಿಸಾಕಿ ಆ ಪಾರ್ಟಿಗಳಲ್ಲಿ ಬೆಳೆದಂಥ ಶಕ್ತಿಯುತ ನಾಯಕರುಗಳನ್ನೆಲ್ಲ ಕಾಂಗ್ರೆಸ್ಗೆ ಸೇರಿಸ್ಕೊಂಡು ಕಾಂಗ್ರೆಸ್ನ ಭದ್ರ ವೈಯಕ್ತಿಕ ಕಷ್ಟ ಹೇಳ್ಕೊಬೇಡಿ. ಆಮೇಲೆ ಇನ್ನೊಂದು ಕೇಳಿ ಕರ್ನಾಟಕದ ಕಾಂಗ್ರೆಸ್ ಯಾವ್ಯಾವ ಕಾಂಗ್ರೆಸ್ ರೀಜನಲ್ ಲೀಡರ್ಗಳು ಮುಗಿಸಾಕಿದೆ ಕೇಳಿ. ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ಸೋತು ಸುಣ್ಣಾಗಿದ್ದಾಗ ದೇವರಾಜ ಅರಸು ಅವ್ರು ಕರ್ಕೊಂಬಂದು ಚಿಕ್ಕಮಗಳೂರಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಪುನರ್ಜೀವನ ಕೊಟ್ಟರು. ಅವ್ರನ್ನ ಏನು ಮಾಡಿದ್ರು ಕಾಂಗ್ರೆಸ್ಸು? ದೇವರಾಜ ಅರಸನ್ನ ಏನು ಮಾಡ್ತು? ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ರನ್ನ ರಾತ್ರಿ ಕೆಳಗಡೆ ಇಳಿಸ್ಬಿಟ್ಟು 179 ಸೀಟ್ ಗೆದ್ದುಕೊಂಡಂತ ವೀರೇಂದ್ರ ಪಾಟೀಲ್ರು ಸರಿ ಇಲ್ಲ ಅನ್ನೋ ಒಂದೇ ಒಂದು ಸಣ್ಣ ಕಾರಣಕ್ಕೆ ಹೋದ್ರು. ಬಂಗಾರಪ್ಪನವ್ರನ್ನ ಏನ್ ಮಾಡಿದ್ರು? ಕರ್ನಾಟಕದ ರಾಜಕಾರಣದ ಒಬ್ಬ ಪ್ರಾದೇಶಿಕ ನಾಯಕನೂ ಬಿಟ್ಟಿಲ್ಲ. ಎಲ್ಲದಕ್ಕಿಂತ ಹೆಚ್ಚಿನಾಗಿ ಆಂಧ್ರದ ರಾಜಶೇಖರ್ ರೆಡ್ಡಿ ಅವರು ಸೋತ್ ಸುಣ್ಣಾಗಿ ಹೆಸರೇ ಇಲ್ದಂಗಾಗಿತ್ತು NTR ಮತ್ತೆ ಚಂದ್ರಬಾಬು ನಾಯ್ಡು ಕಾಲದಲ್ಲಿ. 40 ಸೀಟ್ ಗೆದ್ದು 40ರಲ್ಲಿ 38 MP ಸೀಟ್ ಗೆದ್ದುಕೊಟ್ಟು 2 ಬಾರಿ ಚೀಫ್ ಮಿನಿಸ್ಟರ್ ಆಗಿ 10 ವರ್ಷ ರಾಜ್ಯಭಾರ ಮಾಡಿದಂಥ ನಾಯಕನ್ನ ಆಕ್ಸಿಡೆಂಟಲ್ ಸತ್ತರೆ ಅವ್ರ ಮಗನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ಇಂದಿರಾ ಗಾಂಧಿ ಸತ್ತು ಇನ್ನೂ ಚಿತೆನೇ ಹಾರಿಲ್ಲ. ರಾಜೀವ್ ಗಾಂಧಿ ರಾಜಕಾರಣದಲ್ಲೇ ಇರಲಿಲ್ಲ. ರಾಜೀವ್ ಗಾಂಧಿ ತಗೊಂಡು ಪ್ರಧಾನಮಂತ್ರಿ ಮಾಡ್ತೀರಿ?
ನಿಮ್ಮ ಕುಟುಂಬದ ರಾಜಕಾರಣಕ್ಕೋಸ್ಕರ ದೇಶದ ನಿಮ್ಮ ಹೈಕಮಾಂಡ್ ಸಂಸ್ಕೃತಿನ ಪ್ರಾದೇಶಿಕ ನಾಯಕತ್ವ, ಪ್ರಾದೇಶಿಕ ಪಕ್ಷಗಳ ಮೇಲೆ ಏರಿ ಅವ್ರನ್ನೆಲ್ಲ ಮುಗಿಸುವಂತ ಕಾರ್ಯ ಮಾಡಕೊಟ್ಟಿದ್ದಕ್ಕೆ ನಿಮಗೆ ಕಾಣದಂಗೆ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಬೆಳ್ಕೊಂತ ಬಂತು. ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇರೋದನ್ನ ಮರ್ತೇ ಬಿಟ್ರಿ ಇವರು. ರೀಜನಲ್ ಪಾರ್ಟಿ ಲೀಡರ್ಗಳು ಮುಗಿಸಿ ಜನತಾದಳನ ಮುಗಿಸಿದ್ದು 6 ಜನ ಪ್ರಧಾನಮಂತ್ರಿಗಳನ್ನ ರಾತ್ರಿ ಕೆಳಗಿಳಿಸಂತ ಕುಹುಕ್ತಿ ಇರೋದು ಕಾಂಗ್ರೆಸ್ ನಾಯಕತ್ವಕ್ಕೆ. ಅದು ನನಗನ್ಸುತ್ತೆ ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ದೇವೇಗೌಡರು, ಚಂದ್ರಶೇಖರ್, ವಿ ಪಿ ಸಿಂಗ್ ಇಲ್ಲ ಬಿಡಿ, ಇಷ್ಟು ಜನ ಉಳಿಸಿದಂಥ ಕೀರ್ತಿ ಇವ್ರಿಗಿಲ್ವಾ? ಗುಜರಾಲ್ ಯಾವ ಪ್ರಾದೇಶಿಕ ನಾಯಕತ್ವದ ಬಗ್ಗೆ ಮಾತಾಡ್ತಾರೆ ಇವರು? ಯಾವ ಪ್ರಾದೇಶಿಕ ಪಕ್ಷಗಳು ಇವ್ರ ಜೊತೆ ಯಾಕೆ ಹೋಗ್ಬೇಕು? ರಾಜಕಾರಣಿಗಳು ಮುನ್ನಡೆಸಲ್ಲ, ಜನರಿಗೆ ಏನು ಅನ್ಸುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಪ್ರಾಯಶಃ ಈಗ ನರೇಂದ್ರ ಮೋದಿ ಇವತ್ತು BJP ವಿರುದ್ಧ ಕಾಂಗ್ರೆಸ್ ಇದೆ, ತಪ್ಪೇನಿಲ್ಲ. ನರೇಂದ್ರ ಮೋದಿ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಮಾತಾಡಲೇಬೇಕು, ಮಾತಾಡಲಿ. ಆದರೆ ಜನರಿಗೆ ನೋಡಿ, ಈಗ ಎಲ್ಲರೂ ನಾವು ಚರ್ಚೆ ಮಾಡ್ತೀವಿ 77ರಲ್ಲಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಎಲ್ಲ ಪಕ್ಷಗಳು ಹೆಂಗೆ ಒಟ್ಟಾದವು. ನಾವು ಆಗ ಇಂದಿರಾ ಗಾಂಧಿಯನ್ನು ತುರ್ತು ಪರಿಸ್ಥಿತಿಯ ಕಾರಣದಿಂದ ಕಿತ್ತೊಗಿಬೇಕು ಅನ್ನುವ ಜನರ ಭಾವನೆ, ತೀರ್ಮಾನ ಜನರದಿತ್ತು. ರಾಜಕೀಯ ಪಕ್ಷಗಳು ಒಂದಾದವು ಅಷ್ಟೇ, ಜನತಾ ಪಾರ್ಟಿಯನ್ನು ಮಾಡಿಕೊಂಡು 2 ವರ್ಷದಲ್ಲೂ ಮುರಿದು ಬಿತ್ತು. 89ರಲ್ಲಿ ನೋಡಿ, ನೀವು ಕ್ಲಾಸಿಕ್ ವೆರಿ ಎಕ್ಸಾಂಪಲ್. ಜನ ತೀರ್ಮಾನ ಮಾಡಿದ್ರೆ ಅಷ್ಟೇ ಇವು ರಾಜಕಾರಣ ಮುಂದುವರಿಯುತ್ತೆ. ವಿ ಪಿ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ರಾಜಕಾರಣಿ. ವಿ ಪಿ ಸಿಂಗ್ ಬೋಫೋರ್ಸ್ ಕೇಸ್ನಲ್ಲಿ ಹೊರಗಡೆ ಬಂದರು, ಇಡೀ ದೇಶ ಅವ್ರನ್ನ ಬೆಂಬಲಿಸ್ತು. ನೀವು ವಿ ಪಿ ಸಿಂಗ್ 89ರಲ್ಲಿ ಕರ್ನಾಟಕಕ್ಕೆ ಬಂದಾಗ ನೋಡಿ, ಜನ ಕಿಕ್ಕಿರಿದು ಸೇರ್ತಾಯಿದ್ರು. ಯಾಕೆ ಸೇರ್ತಾಯಿದ್ರು? ಭ್ರಷ್ಟಾಚಾರದ ವಿರುದ್ಧದ ಒಂದು ಸಂಕೇತ ಅನ್ನುವ ರೀತಿಯಲ್ಲಿ ವಿ ಪಿ ಸಿಂಗ್ ಮೂಡಿ ಬಂದರು. ಈ ಸೋಷಿಯಲಿಸ್ಟ್ ಜೊತೆ, ಲೆಫ್ಟ್ ಜೊತೆ BJP ಕೂಡ ಕೈ ಜೋಡಿಸ್ಬೇಕಾಗಿ ಬಂತು. BJPಯಲ್ಲಿ ದೊಡ್ಡ ಚರ್ಚೆ ನಡೀತು, ವಿ ಪಿ ಸಿಂಗ್ರನ್ನು ಬೆಂಬಲಿಸಬೇಕಾ ಬೇಡವಾ ಅಂತ. ಕೊನೆಗೆ ತೀರ್ಮಾನ ಆಯಿತು. ಈಗ ನಾವು ಲೆಫ್ಟ್ ಔಟ್ ಆದರೆ ಲೆಫ್ಟ್ ಔಟ್ ಆಗ್ತಾನೆ ಇರ್ತೀವಿ ಅನ್ನುವ ಕಾರಣಕ್ಕೋಸ್ಕರ BJP ಅವ್ರಿಗೆ ಬೆಂಬಲ ಕೊಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ನೀವು ಈಗ ನೋಡಿ, ಈಗ 2014-19 ಕಾಂಗ್ರೆಸ್ ಏನೇನೋ ಸಬೂಬು ಹೇಳುತ್ತೆ. ಮೀಡಿಯಾಸ್ ನಮ್ಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಒಂದು ಸಬೂಬು. ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅಲ್ರಿ, ನೀವೊಂದು ಆಂದೋಲನ ಕಟ್ಟಿ. ನೀವು ನೋಡಿ, ಈಗ ನರೇಂದ್ರ ಮೋದಿ ಒಂದು ಥರದಲ್ಲಿ ಕ್ರಿಕೆಟ್ನ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಅನೇಕ ಬಾರಿ ಸೇವಾಗ ಹೇಳ್ತಿರ್ತಾರೆ, ನನಗೆ ಈ ಬಾಲ್ ಹಾಕೋದು ಗೊತ್ತಾಗ್ತಿರ್ಲಿಲ್ಲ. ತೆಂಡೂಲ್ಕರ್ಗೆ ಯಾವ ಬಾಲ್ ಬೀಳುತ್ತೆ, ಯಾರ್ಕರ್ ಬೀಳುತ್ತೋ, ಇನ್ ಸ್ವಿಂಗ್ ಬೀಳುತ್ತೋ, ಔಟ್ ಸ್ವಿಂಗ್ ಬೀಳುತ್ತೋ, ಹಾಗೆ ನರೇಂದ್ರ ಮೋದಿ ಇವತ್ತಿನ ವರ್ತಮಾನದ 10 ವರ್ಷಗಳಲ್ಲಿ ಪೊಲಿಟಿಕಲ್ನ ಒಬ್ಬರು ಎಸ್ಟಾಬ್ಲಿಷ್ಡ್ ಬೆಸ್ಟ್ ಬ್ಯಾಟ್ಸ್ಮನ್. ಅವರಿಗೆ ಯಾವ ಬಾಲನ್ನು ಹಾಕಬೇಕು, ಎಲ್ಲಿ ಕ್ಯಾಚ್ ಔಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಒಂದೊಂದು ಸ್ಟ್ರಾಟಜಿ ಮಾಡಿ ತೀರ್ಮಾನವನ್ನು ಮಾಡಬೇಕಾಗತ್ತೆ. ನೀವು ನಿಮ್ಮದೇ ಗ್ರಾಮಫೋನ್ಗಳಲ್ಲಿದ್ದೀರಿ. ರಾಮ ಮಂದಿರದ ಉದ್ಘಾಟನೆಗೆ ಯಾಕೆ ಹೋಗಲ್ಲ ಅಂತ ಜನ ಪ್ರಶ್ನೆ ಕೇಳಿದರೆ ನಾವು ಚರ್ಚೆಗೆ ಬರೋಲ್ಲ ಅಂತ 15 ದಿನ ಕಾಂಗ್ರೆಸ್ನವ್ರು ತೀರ್ಮಾನ ಮಾಡಿಕೊಡ್ತೀರಿ. ಅರೆ, ನೀವು ನಿಮ್ಮ ವಿಚಾರಗಳನ್ನು ಇವತ್ತೇನ್ರಿ ಅಪ್ಫ್ರಂಟಾಗಿ ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿ. ಅಪ್ಫ್ರಂಟಾಗಿ ನಾವು ಇದನ್ನು ಹೇಳ್ತಿದ್ದೀವಿ, ನಾವು ಇದಕ್ಕೆ ಬದ್ಧರಾಗಿದ್ದೀವಿ ಅಂತಕ್ಕಂಥದ್ದು. ನಿಮಗೇನು ರಾಮ ಮಂದಿರಕ್ಕೆ ಈ ಚರ್ಚೆಯಲ್ಲಿ ಭಾಗಿಯಾಗಿ ಏನೋ ಮಾತನಾಡಿದರೆ ಹಿಂದೂಗಳು ಬೇಸರಗೊಳ್ಳುತ್ತಾರೆ, ರಾಮ ಮಂದಿರಕ್ಕೆ ಹೋದರೆ ಮುಸಲ್ಮಾನರು ಬೇಸರಗೊಳ್ಳುತ್ತಾರೆ, ಜಾತಿ ಗಣತಿಯನ್ನು ಒಪ್ಪಿಕೊಂಡ್ರೆ ಹಿಂದುಳಿದ ವರ್ಗಗಳು ಒಪ್ಪಿಗೆ ಕೊಡ್ತವೆ, ಉಪಮುಖ್ಯಮಂತ್ರಿಗಳು ಸಹಿ ಹಾಕಿದರೆ ಒಕ್ಕಲಿಗರು ಸಪೋರ್ಟ್ ಕೊಡ್ತಾರೆ. 2 ದೋಣಿಗಳ ಮೇಲೆ ಕಾಲಿಟ್ಟವನು ದಡ ಎಂದೂ ತಲುಪಿಲ್ಲ. ಅದನ್ನು ನಾನು ಹೇಳಬೇಕಾಗಿಲ್ಲ, ಅದು ಅನುಭವದಿಂದ ಹಿರಿಯರು ಹೇಳ್ತಕ್ಕಂಥ ಮಾತು. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.